ನಮಸ್ಕಾರ. ನಮಗೆ ಸ್ವಾತಂತ್ರ್ಯ ಬರಬೇಕು ಅಂತಂದರೆ ತುಂಬಾ ಕಷ್ಟ ಆಯಿತು. ಅಷ್ಟು ಕಠಿಣವಾದ ಕ್ಷಣದಲ್ಲಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು. ಈಗ ನಮ್ಮ ಯುವಕರು ಇಲ್ಲಿದ್ದಾರೆ. ಏನು ನಿಮ್ಮ ಹೆಸರು? ಗಿರೀಶ್. ಇವಾಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ಅದು ಯಾರು ಅಂತ ಕಂಡುಹಿಡಿಬೇಕು. ಆಯ್ತಾ? ಓಕೆ. ಇದೆಷ್ಟು? ಮೂರು ಅಂದರೆ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಓಕೆ, ಯಾರಿದು? ಗಾಂಧೀಜಿ. ಯಾರು? ಗಾಂಧೀಜಿ. ಓಕೆ, ಇದನ್ನ ಗಾಂಧೀಜಿ ಅಂತ ಕರೆಕ್ಟಾಗಿ ಕಂಡುಹಿಡ್ದಿದ್ದೀರಾ. ಹೆಂಗ್ ಗೊತ್ತಾಯ್ತು ಇವ್ರು ಗಾಂಧೀಜಿ ಅಂತ? ಅದು ಚಿಕ್ಕವಾಗ ನೋಡಿದ್ರೆ ಈ ಫೋಟೋನ ನೋಡಿದ್ರೆ. ಓಕೆ, ಇವಾಗ ನಾವು ಆಚರಣೆ ಮಾಡ್ತಾ ಇರೋದು ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ? 77ನೇ. ಅಂದರೆ ನಮ್ಮ ಸ್ವಾತಂತ್ರ್ಯ ಬಂದು 77 ವರ್ಷಗಳಾಗಿದೆ. ಇದೀಗ 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಓಕೆ, ನಮ್ಮ ವೀಕ್ಷಕರಿಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಬಿಡಿ. ಅಡ್ವಾನ್ಸ್ ಆಗಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆ ಸರ್, ಇವಾಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ಅದು ಯಾರು ಅಂತ ಕಂಡುಹಿಡಿಬೇಕು ನೀವು. ಆಯ್ತಾ? ಹೇಳಿ. ಓಕೆನಾ? ಇದು ಯಾರು? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಲ. ಹೌದು ಸರ್, ಬಾಬಾ ಸಾಹೇಬ್ ಸುಭಾಷ್ ಚಂದ್ರ ಬೋಸ್ ಸರ್. ಹೌದು ಸರ್. ಸುಭಾಷ್ ಚಂದ್ರ ಬೋಸ್ ಅವರು ನಮಗೆ ಏನು, ಇದು ರೇರ್ ಪಿಕ್ಚರ್ ಆಕ್ಚುಲಿ. ನಮಗೆ ಇದು ಎಲ್ಲೂ ಸಿಗೋದಿಲ್ಲ ಯೂಶಲಿ. ಸಿವಿಲ್ ಡ್ರೆಸ್ ಅಲ್ಲಿ ಅವರು ಸಿಗೋದೇ ಕಡಿಮೆ, ತುಂಬಾ ಕಡಿಮೆ ಫೋಟೋಗಳು. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಇಂಡಿಯನ್ ಇಂಡಿಪೆಂಡೆನ್ಸ್ ಅಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಶಿವಣ್ಣ ಅಂತೇಳಿ, ತಿಪ್ಪೇನಹಳ್ಳಿ. ಶಿವಣ್ಣ ಅವರೇ, ತಿಪ್ಪೇನಹಳ್ಳಿ. ಹೂ ಎತ್ಕೊಂಡ್ ಬಂದಿದ್ದೆ. ರೈತರು. ಹೆಂಗ್ ನಡೀತದೆ? ಹೆಂಗಿದೆ ರೇಟು? ಏನಿವತ್ತು ಮಳೆ ಬಿದ್ದೋದ್ರಿಂದ ಅಷ್ಟೋ ಡಲ್ಲು. ಮಳೆ ಇಲ್ಲದೆ ಹೋಗಿದ್ರೆ ಒಳ್ಳೆ ಚೆನ್ನಾಗಿ ಮಾರೋದು, ಚೆನ್ನಾಗಿ ಆಗ್ತಿತ್ತು ವ್ಯಾಪಾರ. ಇರೋದು ಸಾಧಾರಣ ಮಟ್ಟಿಗೆ ಇವತ್ತು ಪರವಾಗಿಲ್ಲ. ಅಣ್ಣ, ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅಣ್ಣ. ಆಯ್ತು, ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳ್ಬಿಡಿ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂತ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ರೈತರು ಎಲ್ಲ ಸೇರಿ ಎಲ್ರಿಗೂ ಶುಭಾಶಯಗಳು. ಅಣ್ಣ, ನಿಮಗೆ ಗೊತ್ತಿರೋ ಒಂದು 5 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳಿ ನೋಡೋಣ. ಸ್ವಾತಂತ್ರ್ಯ ಹೋರಾಟ ಹೆಸರುಗಳ ಮಹಾತ್ಮ ಗಾಂಧೀಜಿ, ಮತ್ತೆ ಬಾಲಗಂಗಾಧರನಾಥ್ ತಿಲಕ್, ಮತ್ತೆ ಸುಭಾಷ್ ಚಂದ್ರ ಬೋಸ್ ಅವರು, ಮತ್ತೆ ಗೋಪಾಲಕೃಷ್ಣ ಗೋಖಲೆ ಅವರು, ಮತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ. ಮತ್ತೆ ಇಷ್ಟಾದ್ರೂ ಜ್ಞಾಪಕ ಇಟ್ಕೊಂಡಿದ್ದೀರಲ್ಲ ಅಣ್ಣ. ಇನ್ನೊಂದು, ಇವಾಗಿನ ಯುವ ಜನತೆಗೆ ಸ್ವಾತಂತ್ರ್ಯದ ಪ್ರಾಮುಖ್ಯತೆನೇ ಗೊತ್ತಿಲ್ಲ. ಯಾಕಂದ್ರೆ ಅವಾಗ ನಿಮ್ ಹಿರಿಯರೆಲ್ಲ ಎಷ್ಟು ಕಷ್ಟಪಟ್ಟು ಸ್ವಾತಂತ್ರ್ಯ ನಮ್ಗೆ ತಂದ್ಕೊಟ್ರು ಅನ್ನೋದು ನಮ್ಗೆ. ಇವಾಗಿನ ಯುವ ಜನತೆಗೆ ಅದು ಗೊತ್ತೇ ಇರಲ್ಲ. ಅದು ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇನ್ನೂ ಈ ತರ ಎಲ್ಲ ನಮ್ಗೆಲ್ಲಾನು ಅನುಕೂಲ ಮಾಡಿಕೊಟ್ಟವ್ರೆ, ಸ್ವತಂತ್ರ ತಂದುಕೊಟ್ಟವ್ರೆ. ನೀವು ಆ ತರ ಮಾಡ್ಬೇಕಪ್ಪ ಅನ್ನೋದು ನಮ್ಗೆಲ್ಲ ಭರವಸೆ. ಅವ್ರಿಗೆ ಬೆಳೆಸ್ಕೊಳ್ಳಿ, ಎಲ್ಲರಿಗೂ ಹೇಳ್ಬೇಕು ನಾವು ಆ ಥರ. ಇನ್ನೂ ಇನ್ನೂ ಗೊತ್ತಿಲ್ಲದವ್ರಿಗೆ ತಿಳಿಸ್ಬೇಕು. ಅಣ್ಣ, ಇವಾಗ ನಾನು ನಿಮಗೆ ಒಂದು ಫೋಟೋ ತೋರಿಸ್ತೀನಿ, ಅದು ಯಾರು ಅಂತ ಕಂಡುಹಿಡಿಬೇಕು ನೀವು. ಆಯ್ತು, ಹೇಳಿ. ಇದು ಯಾರು ಅಂತ ಕಂಡುಹಿಡಿರಿ. ಇವರು ರಾತ್ರಿ ಇದು ಅಲ್ಲ ಈ ಮುಂಡ ಅವರು ಇದರಲ್ಲಿ ಬಂದಿರೋದವರು. ಅವ್ರ ಹೆಸರು ರಾತ್ರಿ ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ರು. ಈ ಕರ್ನಾಟಕದವರೇ. ಅವರು ಸ್ವತಂತ್ರ ಹೋರಾಡವರು. ಅವರು ನಿತೀಂದ್ರ ಅದೇನೋ ಅಂತಂದ್ರೆ. ಇವಾಗ ಒಂದು ಕ್ಲೂ ಕೊಡ್ಲಾ? ಏನು ಹೇಳಿ. ಇವ್ರ ಹೆಸರು ಲಾಸ್ಟ್ ಅಲ್ಲಿ ಅಣ್ಣ ಅಂತ ಬರುತ್ತೆ. ಅಣ್ಣ ಅಂತ ಏನೋ ಗೊತ್ತಿಲ್ಲ ಸ್ವಾಮಿ. ಗೊತ್ತಿಲ್ವಾ? ಇವ್ರ ಹೆಸರು ಬಂದು ಸಂಗೊಳ್ಳಿ ರಾಯಣ್ಣ. ಆಯ್ತು, ಗೊತ್ತಲ್ಲ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ. ಹೇಳಿ. ನಿಮ್ಮ ಹೆಸರು? ನಾಗರಾಜ್ ಅವರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ಬಿಡಿ. ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಓಕೆ ಸರ್, ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಬರ್ತಾ ಇದೆ. ಎಷ್ಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ? 78ನೇ ವರ್ಷದ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಓಕೆ, ಇವಾಗ ನಿಮ್ಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ನಿಮ್ಮ ಫೋನ್ ರಿಂಗ್ ಆಗ್ತಾ ಇದೆ. ನಿಮ್ಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಯಾರಾದ್ರೂ 5 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಪಟ್ ಅಂತ ಹೇಳ್ಬೇಕು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್, ರಾಹುಲ್ ಗಾಂಧಿನ ಅಲ್ಲಲ್ಲ ಮಹಾತ್ಮ ಗಾಂಧಿ ಅಂದ್ರೆ ನೆಕ್ಸ್ಟ್ ರಾಹುಲ್ ಗಾಂಧಿ ಬಂದ್ಬಿಟ್ರಾ? ಇಲ್ಲ ಅಷ್ಟೇ. ಓಕೆ, 5 ಜನನ ಕರೆಕ್ಟ್ ಆಗಿ ಹೇಳಿದ್ದಾರೆ, ಒಪ್ಕೋಬೇಕು. ನೆಕ್ಸ್ಟ್ ರಾಹುಲ್ ಗಾಂಧಿ, ಆಮೇಲೆ ಮೋದಿ ಎಲ್ಲರೂ ಬರ್ತಾ ಇದ್ರು ಅನ್ಸುತ್ತೆ. ಬಟ್ ಓಕೆ,
ಓಕೆ, ಇವಾಗಿನ ಯೂತ್ಗೆ ಏನು ಇಂಡಿಪೆಂಡೆನ್ಸ್ ಡೇದು ಮಹತ್ವನೇ ಗೊತ್ತಿರಲ್ಲ. ಕರೆಕ್ಟಾ? ಸ್ವಾತಂತ್ರ್ಯ ಏನು, ಯಾಕೆ ಬಂತು ಸ್ವಾತಂತ್ರ್ಯ, ನಮ್ಗೆ ಯಾಕೆ ಬೇಕು, ಅದ್ರ ಬಗ್ಗೆ ಎಲ್ಲ ಏನು ಗೊತ್ತೇ ಇರಲ್ಲ. ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಸರ್, ಅದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರೋ ಅಂಥದ್ದು ಎಲ್ಲರೂ ತಿಳ್ಕೊಳ್ಬೇಕಾಗಿರೋದು. ನಮ್ಮದು ಮೊದಲು ಬ್ರಿಟಿಷರು ಆಳ್ವಿಕೆ ಕಾಲದಲ್ಲಿ ಸುಮಾರು ಭೂಮಿ ಕಂದಾಯ ಕಡಿದಿರಂಗೆ ಸುಮಾರು ಜನ ರೈತರು ಕಂದಾಯದಲ್ಲಿ ಕಂದಾಯ ಕಡಿದಿರಂಗೆ ಬ್ರಿಟಿಷರ ಪಾಲಾಗಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಆಸ್ತಿಗಳನ್ನು ದೋಚ್ಕೊಂಡು ಓದ್ತಾ ಇದ್ರು. ಹಂಗೆ ಇವಾಗ ನೀವು ಸ್ವಲ್ಪ ಜೋಶಲ್ಲಿ ಇರ್ಬೇಕು. ಯಾಕೆ ಹೇಳಿ, ಸ್ವಾತಂತ್ರ್ಯ ಬಂದಿದೆ. ಆ ನಗುನ್ ತೋರಿಸಿ ಸ್ವಲ್ಪ ಸ್ಮೈಲ್ ಅಲ್ಲಿ. ಪರವಾಗಿಲ್ಲ. ಓಕೆ, ಬಂದಿದೆ ಸ್ವಾತಂತ್ರ್ಯ. ಹಲೋ ಸರ್, ನಿಮ್ಮ ಹೆಸರು? ಲಕ್ಷ್ಮಿ ಪಿ ಎನ್. ಲಕ್ಷ್ಮಿ, ಏನು ಓದ್ತಾ ಇರೋದು ನೀವು? ಫಸ್ಟ್ ಪಿ ಯು ಸಿ ಸರ್. ಫಸ್ಟ್ ಪಿ ಯು. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಹತ್ರ ಬರ್ತಾ ಇದೆ. ಎಸ್ ಸರ್. ಬಂದಿದೆ ಆಲ್ರೆಡಿ. ಇಂಡಿಪೆಂಡೆನ್ಸ್ ಡೇ ಶುಭಾಶಯ ತಿಳಿಸ್ಬಿಡಿ ಎಲ್ಲರಿಗೂ. ಎಲ್ಲರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಏನು ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡೋ ಮೇನ್ ರೀಸನ್ ಏನು? ಸರ್, ಅದು ನಮಗೊಂದು ನೆನಪಿನ ಇದು ಸರ್. ಅವರು ಫ್ರೀಡಮ್ ಫೈಟರ್ಸ್ ಎಲ್ಲ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಎಸ್ ಸರ್. ಓಕೆ, ಇವಾಗ ನಿಮಗೆ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಒಂದು 5 ಜನ ಫ್ರೀಡಮ್ ಫೈಟರ್ಸ್ ಹೆಸರನ್ನ ಪಟ್ ಅಂತ ಹೇಳಬೇಕು. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಭಗತ್ ಸಿಂಗ್. ಭಗತ್ ಸಿಂಗ್. ಓಕೆ, ಇವಾಗ ನಮ್ಮ ನ್ಯಾಷನಲ್ ಆಂಥಮ್ ಬರ್ದವ್ರು ಯಾರು? ರಾಷ್ಟ್ರಗೀತೆನ ರವೀಂದ್ರನಾಥ್ ಟ್ಯಾಗೂರ್ ಅವರು. ಓಕೆ, ನಿಮ್ಮ ಹೆಸರು? ಭವ್ಯ ಸರ್. ಭವ್ಯ ಅಂತ. ಓಕೆ, ಇವಾಗ ನಾನೊಂದು ಫೋಟೋ ತೋರಿಸ್ತೀನಿ ನಿಮಗೆ. ಅದು ಯಾರು ಅಂತ ಕಂಡುಹಿಡಿಬೇಕು. ಯಾರಿದು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಅವರು. ಹೆಂಗ್ ಗೊತ್ತಾಯ್ತು ಮಹಾತ್ಮ ಗಾಂಧಿ ಅಂತ? ಅವ್ರು ಚಿಕ್ಕವಾಗ ಆ ಥರ. ಈ ಫೋಟೋ ನೋಡಿದ್ದೀರಾ ನೀವು? ಹಾಗಿದ್ರೆ ಏನು ಮಹಾತ್ಮ ಗಾಂಧಿ ಅವ್ರ ಪ್ರಾಮಿನೆನ್ಸ್ ಏನಿತ್ತು ಇಂಡಿಪೆಂಡೆನ್ಸ್ ಅಲ್ಲಿ? ಯಾವ ಇದನ್ನ ಫಾಲೋ ಮಾಡ್ತಾ ಇದ್ರು? ಯಾವ ಮಾರ್ಗವನ್ನ ಫಾಲೋ ಮಾಡ್ತಾ ಇದ್ರು ಗಾಂಧೀಜಿಯವರು? ಸೊಸೈಟಿ ಅನ್ನೋದು ಅಹಿಂಸಾ ಮಾರ್ಗನ ಫಾಲೋ ಮಾಡ್ತಾ ಇದ್ರು. ಅಂದ್ರೆ ಯಾರಿಗೂ ಹಿಂಸೆ ಕೊಡಬಾರ್ದು, ನಮ್ಗೆ ಇಂಡಿಪೆಂಡೆನ್ಸ್ ಬೇಕು ಅನ್ನೋ ಮಾರ್ಗನ ಫಾಲೋ ಮಾಡ್ತಾ ಇದ್ರು. ಓಕೆ, ಇವಾಗ ನಿಮ್ಗೆ ಒಂದು 10 ಸೆಕೆಂಡ್ಸ್ ಟೈಮು. ಇವ್ರು ಹೇಳಿದ್ ಬಿಟ್ಟು ಮಿಕ್ಕಿದವ್ರು ಯಾರಾದ್ರೂ ಒಂದು 5 ಜನದ ಹೆಸರು, ಇಲ್ಲಾಂದ್ರೆ 3 ಜನದ ಹೆಸರು ಹೇಳ್ಬೇಕು. ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ, ಅಂಬೇಡ್ಕರ್ ಅವರು, ಗಾಂಧೀಜಿ. ನಮ್ಮ ಕರ್ನಾಟಕದವ್ರ ಹೆಸರು ಹೇಳಿ. ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಝಾನ್ಸಿ ರಾಣಿ, ವರ್ಷಿತಾ. ಓಕೆ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ನಮ್ಮ ವೀಕ್ಷಕರಿಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ಬಿಡಿ. ಶುಭಾಶಯಗಳು. ಓಕೆ, ಏನು ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಏನು ಮುಖ್ಯ ಕಾರಣ ಏನು? ನಮಗೆ ಸ್ವಾತಂತ್ರ್ಯ ಬಂದಿದ್ದು ಅದಕ್ಕೆ ಸ್ವಾತಂತ್ರ್ಯ ದಿನಾಚರಣೆ. ಯಾವಾಗ ಬಂದಿದ್ದು ಸ್ವಾತಂತ್ರ್ಯ? 1947 ಆಗಸ್ಟ್ 15th. ಓಕೆ, ಮಿಡ್ ನೈಟ್ ಅಲ್ಲಿ ಬಂತು. ಅದಕ್ಕೆ ಆಗಸ್ಟ್ 15. ಓಕೆ, ಇವಾಗ ಅದಕ್ಕಿಂತ ಮುಂಚೆ ಒಂದು ಸತ್ಯಾಗ್ರಹ ನಡೀತು. ಏನು? ಉಪ್ಪಿನ ಸತ್ಯಾಗ್ರಹ ಅಲ್ವಾ? ಯಾವಾಗ ಆಗಿದ್ದದು? 1930. ಯಾವ ಡೇಟ್? ಮಾರ್ಚ್ ಅಲ್ಲೇ ಆಗಿದ್ದು. ಎಷ್ಟು ದಿನ ನಡೀತು ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ? 24 ದಿನ. ಓಕೆನಾ? ಓಕೆ, ಇವಾಗ ಏನು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಯಾರು ಅದರ ನೇತೃತ್ವನ ವಹಿಸ್ಕೊಂಡಿದ್ದ? ಗಾಂಧೀಜಿ ಸರ್. ಯಾರು ವಹಿಸ್ಕೊಂಡಿದ್ದು? ಗಾಂಧೀಜಿಯವರು. ಗಾಂಧೀಜಿಯವರು ಯಾವ ಮಾರ್ಗನ ಆಯ್ಕೆ ಮಾಡ್ಕೊಂಡಿದ್ರು? ಅಹಿಂಸಾ ಮಾರ್ಗ. ಏನ? ನಮಸ್ಕಾರ. ನಿಮ್ಮ ಹೆಸರು? ವಿನೋದ್ ಅಂತ. ವಿನೋದ್. ಸೌಮ್ಯ. ವರಲಕ್ಷ್ಮಿ. ಗೀತಾ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಏನು ರೀಸನ್ ಏನು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ? ಸ್ವಾತಂತ್ರ್ಯ ಬಂದಿದೆ ಅಂತ. ಯಾವತ್ತು ಬಂದಿದ್ದು ಸ್ವಾತಂತ್ರ್ಯ? 1947. ಡೇಟು? ಆಗಸ್ಟ್ 15th. ಓಕೆ, ಇವಾಗಿನ ಯೂತ್ ನೀವೆಲ್ಲರೂ ಅಲ್ವಾ, ಪಟ್ಟಂತ 10 ಸೆಕೆಂಡಲ್ಲಿ ಒಂದು 5 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಹೇಳಬೇಕು ಪಟ್ಟಂತ. ಗಾಂಧೀಜಿ, ಟಿಪ್ಪು ಸುಲ್ತಾನ್ ಅಲ್ಲ, ಬೇಗ ಪಟ್ಟಂತ. ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಮತ್ತೆ ಸುಭಾಷ್ ಚಂದ್ರ ಬೋಸ್, ಆಮೇಲೆ ಅಂಬೇಡ್ಕರ್. ಇರ್ಲಿ, ಅವ್ರು ಕೂಡ ಅವರು ಇದ್ದಾರೆ. ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲಾನು ಸ್ವಾತಂತ್ರ್ಯ ಹೋರಾಟಗಾರರು. ಓಕೆ, ಇವಾಗಿನ ಯೂತ್ಗೆ ಸ್ವಾತಂತ್ರ್ಯದ ಪ್ರಾಮಿನೆನ್ಸೇ ಗೊತ್ತಿರಲಿಲ್ಲ. ನೀವು ಕೇಳಿರೋ ಮಟ್ಟಿಗೆ ಎಷ್ಟು ಕಷ್ಟ ಆಯ್ತು ಸ್ವಾತಂತ್ರ್ಯ ಬರೋದಕ್ಕೆ ಅಂತ ಅನ್ಸುತ್ತೆ? ತುಂಬಾ ಪ್ರಾಣತ್ಯಾಗ ಮಾಡಿದ್ದಾರೆ. ಅದು ಅಲ್ಲದೆ ಸತ್ಯಾಗ್ರಹಗಳಂತೆ, ಅದು ಅಹಿಂಸಾ ಮಾರ್ಗವನ್ನೆಲ್ಲ ಗಾಂಧೀಜಿಯವರೆಲ್ಲ ಆರಂಭ ಮಾಡಿದ್ರು. ಅದರಿಂದ ತುಂಬ ಕಷ್ಟಗಳು, ನೋವು ಎಲ್ಲ ಬ್ರಿಟಿಷರಿಂದ ತುಂಬ ಕಷ್ಟ ಬೀಳ್ತಾ ಇದ್ರು ಎಲ್ಲರೂ. ನಮಸ್ಕಾರ. ಏನು ನಿಮ್ಮ ಹೆಸರುಗಳು? ಸೃಜನಾ, ಆದಿಲಕ್ಷ್ಮಿ, ಶಿರೀಷ.
ಮೌನಿಕಾ, ನೇಹಲ, ಮಾಲತಿ. ಮಾಲತಿ. ಓಕೆ, ಇಂಡಿಪೆಂಡೆನ್ಸ್ ಡೇ ಬಂದಿದ್ದೀವಿ ನಾವು ಇವಾಗ. ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಏನು ರೀಸನ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ? ನಮ್ಗೆ ಸ್ವಾತಂತ್ರ್ಯ ಬಂದಿದೆ. ಸ್ವಾತಂತ್ರ್ಯ ಬಂದಿರೋದು. ಏನು ಸ್ವಾತಂತ್ರ್ಯ ಅಂದರೆ ಅವಾಗ ಹೆಂಗಿತ್ತು, ಯಾಕೆ ಅದೆಲ್ಲ ಬರಬೇಕಾಯಿತು? ಅವಾಗ ಅವ್ರಿಗೆ ಇವಾಗಾದ್ರೆ ಸ್ವಾತಂತ್ರ್ಯ ಬಂದಿದೆ, ನಮ್ಗೆ ಇಷ್ಟ ಬಂದಂಗೆ ಇರ್ಬೋದು. ಅವಾಗ ಒಬ್ಬರ ಮಾತಿನಲ್ಲಿ ಕೆಳಗಡೆ ಇರಬೇಕಾಗಿತ್ತು ನಾವು, ಬ್ರಿಟಿಷರ ಕೆಳಗಡೆ. ಹೌದಲ್ವಾ? ಯಾವಾಗ ಸ್ವಾತಂತ್ರ್ಯ ಬಂದಿದ್ದು ನಮಗೆ? 1947 ಆಗಸ್ಟ್ 15 ಬಂತು. ಓಕೆ, ಇವಾಗ ನಾನು ನಿಮ್ಗೆ ಒಬ್ರು ಫೋಟೋ ತೋರಿಸ್ತೀನಿ, ಅದು ಯಾರು ಅಂತ ಕಂಡುಹಿಡಿಬೇಕು, ಆಯ್ತಾ? ಇದು ಯಾರಿದು? ಇದು ಯಾರು ಗೊತ್ತಿಲ್ವಾ? ಓಕೆ, ಒಂದು ಕ್ಲೂ ಕೊಡ್ಲಾ ನಿಮಗೆ? ಇವರ ಹೆಸರಲ್ಲಿ ಮಿಡಲಲ್ಲಿ ಎಲ್ಲೋ ಕ್ವೀನ್ ಅಂತ ಇದೆ. ಕ್ವೀನ್ ಅದನ್ನು ಯಾವ ಭಾಷೆಯಲ್ಲಿ ಅನುವಾದ ಮಾಡಿಬಿಟ್ಟು ಹೇಳ್ತೀರೋ ನನಗೆ ಗೊತ್ತಿಲ್ಲ, ನೀವು ಹೇಳಬೇಕು. ಗೊತ್ತಿಲ್ವಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕೇಳಿದ್ದೀರಾ? ಇವರೇ ಅವರು. ಸ್ವಾತಂತ್ರ್ಯಕ್ಕೋಸ್ಕರ ಅವರ ಪ್ರಾಣ ತ್ಯಾಗವನ್ನು ಮಾಡಿದವರು. ಗೊತ್ತಾಯ್ತಾ? ಟಿವಿ ನ್ಯೂಸ್ನ ಎಲ್ಲ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಪೃಥ್ವಿರಾಜ್ ಅಂದ್ಬಿಟ್ಟು. ಪೃಥ್ವಿರಾಜ್ ಅವರೇ, ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದ. ತಮಗೂ ಸಹ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಬಿಡಿ. ಎಲ್ಲ ವೀಕ್ಷಕರು ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಅಂದರೆ ನೀವು ಸ್ವೇಚ್ಛವಾಗಿ ಹೆಂಗಂದ್ರೆ ಬದುಕೋದಲ್ಲ, ಇನ್ನೊಬ್ಬರಿಗೆ ಮಾದರಿಯಾಗಿ ಎಲ್ಲರೂ ಬದುಕೋಕ್ಕೆ ಅವ್ರಿಗೂ ಅನುಕೂಲ ಮಾಡಿಕೊಟ್ಟು, ಪ್ರಕೃತಿನೂ ಸಂರಕ್ಷಣೆ ಮಾಡಿಕೊಂಡು, ಪ್ರಾಣಿ ಪಕ್ಷಿಗಳು ಅದಕ್ಕೂ ಸ್ವಾತಂತ್ರ್ಯ ಕೊಟ್ಟು, ನಮ್ಮ ದೇಶಕ್ಕೆ ಗೌರವ ತರೋಂಗೆ ಬದುಕೋದನ್ನೇ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳ್ತೀವಿ. ಅದು ಬಿಟ್ಟು ಜನಗಳೇನೆಂದರೆ ಈಗ ಅವ್ರಿಗೆ ಇಷ್ಟ ಬಂದು ಬದುಕೋದೇ ಸ್ವತಂತ್ರ ಅಂದ್ಕೊಂಡಿದ್ದಾರೆ. ಸ್ವತಂತ್ರ ಅಂತ ಹೇಳಿದ್ರೆ ಆ ವ್ಯಕ್ತಿ ತಾನು ಸ್ವತಂತ್ರವಾಗಿ ಬದುಕೋದನ್ನು ಕಲಿಬೇಕು, ಅಂದರೆ ದುಡಿದು ಬದುಕೋದನ್ನು ಕಲಿಬೇಕು ಅಂತ ಹೊರತು ಇಷ್ಟ ಬಂದಂಗೆ ತೀಟ್ಲೆ ಮಾಡೋದಲ್ಲ. ಸರ್, ಇವಾಗ ಏನು ಒಂದು ಯೂತ್ ಇದ್ದಾರೆ, ಇವ್ರಿಗೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಮ್ಮ ಹಿರಿಯರು ಹೋರಾಟ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ ಅಷ್ಟು ಕ್ಲೀನಾಗಿ ಗೊತ್ತೇ ಇಲ್ಲ. ಯಾಕೆಂದರೆ ಇವಾಗ ಹಲವಾರು ಕಡೆ ನಾವು ಓದಿದ್ದೀವಿ, ಪುಸ್ತಕಗಳಲ್ಲಿ ಓದಿದ್ದೀವಿ, ಸಿನಿಮಾಗಳಲ್ಲಿ ನೋಡಿದ್ದೀವಿ, ಈ ರೀತಿಯೆಲ್ಲ ಹೋರಾಟ ಮಾಡಿದ್ದಾರೆ, ರಕ್ತ ಸುರಿಸಿದ್ದಾರೆ ಅಂತ ಎಲ್ಲನೂ ನೋಡಿದ್ದೀವಿ. ಆದರೂ ಅದರ ಪ್ರಾಮುಖ್ಯತೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಇವಾಗಿನ ಯೂತ್ಗೆ ಅವ್ರಿಗೆ ಏನು ಹೇಳ್ತೀರಾ? ಯಾಕಂದರೆ ಈಗ ಜನಗಳಿಗೆ ಏನಾಗುತ್ತೆ ಅಂದರೆ ಈಗ ಈಗಿರೋ ಯೂತ್ಗೆ ಏನು ಬೇಕಾದ್ರೂ ಸುಲಭವಾಗಿ ಸಿಗ್ತಾ ಇದೆ. ಅದಕ್ಕೆ ಸ್ಟ್ರಗಲ್ ಮಾಡೋ ನೆಸಿಟಿ ಇಲ್ಲ. ಮೊದಲ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಅಂದರೆ ಈಗ ನಾನು ಒಂದು ಸೈಕಲ್ ತುಳಿಬೇಕು ಅಂತ ಹೇಳಿದ್ರೆ ತುಂಬ ಬಾಧೆ ಬಿದ್ದು ವಾರಗಟ್ಟಲೆ ದುಡ್ಡು ಕುಣಿಸ್ಬಿಟ್ಟು 1 ಅವರ್ ಸೈಕಲ್ ತೊಗೊಂಡು ಊರೆಲ್ಲ ಸುತ್ತು ಸಂತೋಷ ಪಡ್ತಾಯಿದ್ವಿ. ಈಗ ಗಾಡಿಗಳೆಲ್ಲ ಸಲೀಸಾಗಿ ಸಿಗ್ತಾಯಿದೆ, ಅದಕ್ಕೆ ಅದ್ರ ಬಗ್ಗೆ ಅವ್ರಿಗೂ ಅರಿವಿಲ್ಲ. ತಂದೆ ತಾಯಿ ಆದವ್ರು ನಾವು ಮೊಬೈಲ್ನ ಅವ್ರ ಕೈ ಕೊಡದೆ, ಈಗ ಇಂಪಾರ್ಟೆಂಟ್ ಅಂದರೆ ಸೋಷಿಯಲ್ ಮೀಡಿಯಾನೇ ಮಕ್ಕಳನ್ನ ಹಾಳು ಮಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ಎರಡು ಕಡೆನೂ ಇದೆ. ಒಂದು ಜನಗಳಿಗೆ ಅವೇರ್ನೆಸ್ಸು ಕೊಡ್ತಾ ಇದೆ, ಒಂದು ಹಾಳು ಮಾಡ್ತಾ ಇದೆ. ಈ ಮೊಬೈಲ್ ಅನ್ನೋದನ್ನು ಏನು ಊಟ ಮಾಡಲಿಲ್ಲ ಅಂದರೆ ಮೊಬೈಲ್ ಕೊಟ್ಟು ಊಟ ಮಾಡಿಸೋದು ಇವೆಲ್ಲ ಬಿಟ್ಟು ನಮ್ಮ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸ್ಟೋರಿಗಳು ಹೇಳೋದಾಗಲಿ, ಅವರು ಬದುಕಿರೋ ರೀತಿ ಸ್ಟೋರಿಗಳು ಕಷ್ಟ ಸುಖಗಳು ತಿಳಿಸ್ಬಿಟ್ಟು ಬೆಳೆಸಬೇಕು. ಆವಾಗಲೇ ಸ್ವತಂತ್ರದ ಬಗ್ಗೆ ಜನಗಳಿಗೆ ಅರಿವು ಮಾಡೋದು. ಯಾವಾಗ ಅವ್ರಿಗೆ ಕೇಳಿದ ತಕ್ಷಣ ನಾವು ಪಿಜ್ಜಾ ಬರ್ಗರ್ ಅವೆಲ್ಲ ಈಸಿ ಕೊಡಿಸ್ತಾ ಇದ್ದೀವೋ ಅನ್ನೋದು ಬೆಲೆ ಗೊತ್ತಾಗ್ತಾ ಇಲ್ಲ. ತುಂಬ ಜನಗಳಿಗೆ ಈ ಕಾನ್ವೆಂಟ್ ಸ್ಕೂಲಲ್ಲಿ ಓದೋಂಥ ಮಕ್ಕಳನ್ನ ಕೇಳಿ ಅಕ್ಕಿ ಎಲ್ಲಿ ಬೆಳೀತಾರೆ ಅಂದರೆ ಮರದಲ್ಲಿ ಬೆಳೀತಾರೆ ಅಂತ ಹೇಳ್ತಾರೆ. ಅದು ಎಲ್ಲಿ ಬೆಳೀತಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ಬೇಕು ಅಂದರೆ ಈ ರಜೆಗಳ ದಿನಗಳಲ್ಲಿ ಏನಿದೆ, ಸುಮ್ಮನೆ ಫಾರಿನ್ ಟ್ರಿಪ್ ಹೊಡಿಯೋ ಬದಲು ಹಳ್ಳಿಗಳಿಗೆ ಹೋಗಿ ನಮ್ಮ ರೈತರು ನಮಗೋಷ್ಟು ಎಷ್ಟು ಬಾಧೆ ಬಿದ್ದು ಬೆಳೀತಾ ಇದ್ದಾರೆ, ಬೆಳೆ ಹಿಂಗೆ ಬೆಳೀತಾ ಇದ್ದಾರೆ, ಜನಗಳ ಕಷ್ಟ ಸುಖ ಏನು, ಲೇಬರ್ಸ್ ಹೆಂಗೆ ಲೇಬರ್ ಮಾಡ್ತಾ ಇದ್ದಾರೆ. ಒಬ್ಬ ಅಪ್ಪನಿಗೆ ಒಂದೊಂದ್ಸಲಿ ಒಂದು ಬ್ಯಾಗ್ ಕೊಡ್ಸೋಕ್ಕೆ ಕಷ್ಟ ಆಗುತ್ತೆ, ಒಂದು ಬುಕ್ ಕೊಡ್ಸೋಕ್ಕೆ ಕಷ್ಟ ಆಗುತ್ತೆ. 100 ಮೂಟೆಗಳು ಹೊತ್ಬಿಟ್ಟು 10 ಪೈಸೆ 20 ಪೈಸೆಗೋಸ್ಕರ ಕೆಲಸ ಮಾಡ್ತಾ ಇರ್ತಾನೆ. ಅವ್ರ ಬಗ್ಗೆ ಎಲ್ಲ ಅರಿವಿಲ್ಲ. ಅವ್ರ ಬಗ್ಗೆ ಅರಿವು ಮೂಡಿಸಿದಾಗ ಸ್ವತಂತ್ರ ಏನು ಅಂದರೆ ಅವ್ರಿಗೆ ಲಾಜಿಕ್ ಗೊತ್ತಾಗುತ್ತೆ. ಪೈಸೆ ದುಡಿಯೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಅವ್ನ ಕೈಗೆ 100 ರೂಪಾಯಿ ಕೊಟ್ಟು ಖರ್ಚು ಮಾಡೋದಕ್ಕೆ ನಾನು 10 ರೂಪಾಯಿ ದುಡಿ ಅಂದ್ರೆ ಅವ್ನಿಗೆ ಗೊತ್ತಾಗೋದು ಅದ್ರ ಕಷ್ಟ. ಈ ಥರ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ರೈತರ ಬಗ್ಗೆ, ಸ್ವತಂತ್ರ ಹೋರಾಟಗಳ ಬಗ್ಗೆ, ನಮ್ಮ ಹಿರಿಯರು ವಿಶ್ವೇಶ್ವರಯ್ಯ ಬಗ್ಗೆ, ಈ ಥರ ನಮ್ಮ ವಿಶ್ವೇಶ್ವರಯ್ಯವ್ರು ಎಷ್ಟು ಕಷ್ಟಪಟ್ಟು ಓದಿದ್ದಾರೆ ಅಂದರೆ ಅದನ್ನ ತಿಳ್ಕೊಂಡ್ರೆ ಕಣ್ಣಲ್ಲಿ ನೀರು ಬರೋದಲ್ಲ, ರಕ್ತ ಬರುತ್ತೆ. ಬಟ್ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಂಥವ್ರದ್ರ ಬಗ್ಗೆ ಎಲ್ಲ ನಾವು ತಿಳಿಸಿದಾಗ ನಿಜವಾದ ಸ್ವಾತಂತ್ರ್ಯ ಏನು ಅಂತ ನಮ್ಮ ಜನಗಳು ಗೊತ್ತಾಗುತ್ತೆ. ನಮಸ್ಕಾರ. 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತಿಲಲ್ಲಿದ್ದೀವಿ. ಇಲ್ಲಿ ಒಬ್ಬರು, ನಿಮ್ಮ ಹೆಸರು? ಯಶವಂತ್ ಅಂತ. ನೀವು ಮೆಕ್ಯಾನಿಕಾ? ಮೆಕ್ಯಾನಿಕ್. ಓಕೆ. ನಮ್ಮ KSRTC ಮೆಕ್ಯಾನಿಕ್ ಇವರು ಯಶವಂತ್ ಅಂತ ಹೆಸರು. ಈಗ ನಾವು 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಯಲ್ಲಿದ್ದೀವಿ. ಸ್ವಾತಂತ್ರ್ಯ ದಿನದ ಆಚರಣೆಯಲ್ಲಿ ಇವಾಗ ಏನು ನಮ್ಮ ಮಹಾತ್ಮ ಗಾಂಧಿ ಗೊತ್ತಲ್ಲ ನಿಮಗೆ? ಗೊತ್ತಲ್ವಾ? ಗೊತ್ತಿದ್ದಾರೆ ಮಹಾತ್ಮ ಗಾಂಧಿ, ಮರ್ತಿಲ್ಲ ಅಲ್ವಾ ಮಹಾತ್ಮ ಗಾಂಧಿ ಅವ್ರನ್ನ? ಓಕೆ. ಸೊ ಅವರ ಫುಲ್ ಫಾರ್ಮ್, ಫುಲ್ ಹೆಸರೇನು ಅವ್ರದ್ದು? ಮಹಾತ್ಮ ಗಾಂಧಿ ಅವ್ರದ್ದು ಫುಲ್ ಹೆಸರು, ಪೂರ್ಣನಾಮ ಗೊತ್ತಿಲ್ಲ. ಏನು ಇರ್ಬೋದು? ಗೆಸ್ ಮಾಡಿ.
ಮಹಾತ್ಮ ಗಾಂಧೀಜಿನೇ. ಮಹಾತ್ಮ ಗಾಂಧಿನೇ. ಓಕೆ, ಇವಾಗ ಅವ್ರದ್ದು ಫುಲ್ ಹೆಸರು ನಿಮಗೆ ಗೊತ್ತಿಲ್ಲ. ಟ್ರೈ ಮಾಡಿ ಏನಾದರೂ ಇವಾಗ ಏನು ಹಿಂದೆ ಮುಂದೆ ಏನಾದರೂ ಇರುತ್ತಲ್ಲ, ಟ್ರೈ ಮಾಡಿ. ಹೇಳಿ ಸರ್, ನಾವು ಹೇಳ್ತೀವಿ. ಗೊತ್ತಿಲ್ಲ. ಓಕೆ, ಇವಾಗ ಏನು ಮಹಾತ್ಮ ಗಾಂಧಿ ಅವರ ಫುಲ್ ಹೆಸರು ಬಂದು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ. ಮೋಹನ್ ಚಂದ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಮ್ಮ ವೀಕ್ಷಕರಿಗೆಲ್ಲ ಹೇಳ್ಬಿಡಿ, ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅಂತ. ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಓಕೆ, ನಮ್ಮ ವೀಕ್ಷಕರಿಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ಬಿಡಿ. ನಮ್ಮ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ನವೀನ್ ಅಂತ. ಓಕೆ ಸರ್, ಇವಾಗ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಮೊದಲನೇದಾಗಿ ಇಂಡಿಪೆಂಡೆನ್ಸ್ ಡೇನ ವಿಶ್ ಮಾಡಿಬಿಡಿ ನಮ್ಮ ಆಡಿಯನ್ಸ್ ಎಲ್ಲರಿಗೂ. ಎಲ್ಲ ಕರ್ನಾಟಕದ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸರ್, ಈಗ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂತ ಬಂದಿದ ತಕ್ಷಣವೇ ಇವಾಗಿನ ಯೂತ್ ಏನು ರೆಫರೆನ್ಸ್ ತೊಗೋತಾರೆ ಅಂತಂದರೆ, ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತೀವಿ, ಒಂದು ಸ್ವೀಟ್ ತಿಂತೀವಿ, ಅವತ್ತು ಚಪ್ಪಾಳೆ ತಟ್ತೀವಿ, ಅವತ್ತು ಪೇಟ್ರಿಯಾಟಿಸಮು, ಅವತ್ತು ಟ್ರೈ ಕಲರ್ ಫ್ಲ್ಯಾಗು ಎಲ್ಲ ಕಡೆ ಹಾರಿಸ್ತೀವಿ, ಬೈಕ್ ಕಟ್ತೀವಿ, ಕಾರ್ ಕಟ್ತೀವಿ, ಬಸ್ ಕಟ್ತೀವಿ, ಅವತ್ತೆಲ್ಲ ಫುಲ್ ಜೋಶ್ ಮಾಡ್ತೀವಿ, ನೆಕ್ಸ್ಟ್ ದಿನ ಮರ್ತೋಗ್ತೀವಿ. ಇವಾಗಿನ ಯೂತ್ ಪ್ರೆಸೆಂಟ್ ಅದೇ ಸಿಚುವೇಷನಲ್ಲಿ ನಡೀತಾ ಇದೆ. ಆದರೆ ಇದೇ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಎಷ್ಟೋ ಜನ ಅವರ ರಕ್ತವನ್ನು ಬೆವರನ್ನೆಲ್ಲ ಸುರಿಸಿದ್ದಾರೆ. ಅದು ಇವಾಗಿನ ಜನಕ್ಕೆ ಗೊತ್ತಾಗಲ್ಲ. ಇವಾಗಿನ ಯೂತ್ ತುಂಬ ಈಸಿಯಾಗಿ ತೊಗೊಂಬಿಟ್ಟಿದ್ದಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲ ಯುವಕರಿಗೂ ನಾನು ಹೇಳೋದು ಇಷ್ಟೇ, ಸ್ವತಂತ್ರ ಹೋರಾಟ ಅಂದಾಗ ಈ ಜಗತ್ತಿನ ಇತಿಹಾಸದಲ್ಲಿ 6.5 ಲಕ್ಷ ಜನ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಇತಿಹಾಸ ಇದ್ದರೆ ಅದು ನಮ್ಮ ಭಾರತದ ಇತಿಹಾಸ. ಎಷ್ಟೋ ಜನ ನೋಡಿ, ನಾನು ಕರ್ನಾಟಕದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ. ಈ ಸ್ವತಂತ್ರ ಹೋರಾಟದಲ್ಲಿ ಕೇವಲ 14 ವರ್ಷಕ್ಕೆ ಹುತಾತ್ಮನಾದಂತಹ ಒಬ್ಬ ವ್ಯಕ್ತಿ ನಾರಾಯಣ ಡೋಣಿ. ಈತ ನಮ್ಮ ಕರ್ನಾಟಕದವನು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆಲ್ಲ ಹೆಮ್ಮೆ ಆಗಬೇಕು. ಆದರೆ ಇತಿಹಾಸದ ಪುಟಗಳಲ್ಲಿ ಇಂದು ಸುವರ್ಣ ಅಕ್ಷರಗಳಲ್ಲಿ ರಚನೆ ಮಾಡಬೇಕಾಗಿರ್ತಕ್ಕಂಥ ನಾರಾಯಣ ಡೋಣಿಯ ಹೆಸರೇ ಕೂಡ ಇಲ್ಲ ಅಂತಂದಾಗ ಖೇದ ಆಗುತ್ತೆ. ಸ್ವತಂತ್ರ ದಿನಾಚರಣೆ ಅಂತಂದಾಗ ತಾವು ಎಲ್ಲ ತಿಳ್ಕೋಬೇಕಾಗಿರ್ತಕ್ಕಂಥ ವಿಷಯ ಇಷ್ಟೇ, ಕೇವಲ ಸ್ವೇಚ್ಛಾಚಾರ ಅಲ್ಲ, ನಿಮಗೆ ಇಷ್ಟ ಬಂದಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳುವುದು ಅಷ್ಟೇ ಅಲ್ಲ, ಸಂವಿಧಾನದ ಅಡಿಯಲ್ಲಿ ಕಾನೂನು ಮತ್ತು ಹಕ್ಕುಗಳನ್ನು ಪಡ್ಕೊಳ್ತಾ, ಕಾನೂನುಗಳನ್ನು ಗೌರವಿಸ್ತಾ ನಡ್ಕೊಳ್ತಕ್ಕಂಥದ್ದೇ ಸ್ವತಂತ್ರ ದಿನಾಚರಣೆಯ ಪ್ರಮುಖವಾದಂಥ ಅಂಶ ಆಗುತ್ತೆ. ಆದ್ದರಿಂದ 6.5 ಲಕ್ಷ ಜನ ಪ್ರಾಣವನ್ನು ಕೊಟ್ಟು ಪ್ರಾಣವನ್ನು ಪಗಡೆಯಾಟದ ರೀತಿಯಲ್ಲಿ ಆಡಿದಾಗ ನಮಗೆ ದೊರೆತಂಥದ್ದು ಈ ಸ್ವತಂತ್ರ ಅನ್ನುವಂತಹ ಕಲ್ಪನೆಯನ್ನು ನಾವೆಲ್ಲರೂ ತಿಳ್ಕೊಬೇಕಾಗುತ್ತೆ. ಆದ್ದರಿಂದ ಎಲ್ಲ ಯುವಕರು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಎಷ್ಟೋ ಜನ ತಾಯಂದಿರು ತನ್ನ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ತಂದೆ ತಾಯಿಗಳು ಕೂಡ ಅನಾಥರಾಗಿದ್ದಾರೆ, ಎಷ್ಟೋ ಜನ ಮಡದಿಯರು ತಮ್ಮ ಗಂಡಂದರನ್ನು ಕಳ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ನಾವು ಯಾವಾಗಲೂ ಕೂಡ ನೆನಪಿಡಬೇಕಾಗುತ್ತೆ. ಆದ್ದರಿಂದ ಭಾರತದ ಹೋರಾಟ, ಸ್ವತಂತ್ರ ಸಂಗ್ರಾಮ ಅಂದಾಕ್ಷಣ ದೇಶಭಕ್ತಿಯ ಚಿಲುಮೆಯನ್ನು ನಾವು ಹೊತ್ತಿಸ್ಕೊಳ್ಬೇಕಾಗುತ್ತೆ. ಹಕ್ಕು ಮತ್ತು ಕರ್ತವ್ಯಗಳನ್ನು ಪಡ್ಕೊಳ್ತಾ, ಪಾಲಿಸ್ತಾ, ಸಂವಿಧಾನವನ್ನು ಗೌರವಿಸ್ತಾ ಈ ಸ್ವತಂತ್ರ ಹೋರಾಟವನ್ನು ನೆನೆಸ್ಕೊಳ್ತಾ ಸ್ವತಂತ್ರ ದಿನಾಚರಣೆಗೆ ಒಂದು ಅರ್ಥಪೂರ್ಣವಾದಂತಹ ಅವಕಾಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಧನ್ಯವಾದ. ಹಾಯ್, ನಿಮ್ಮ ಹೆಸರೇನು? ಸುದರ್ಶನ್ ಆದೋ MS. ನನಗೇನು ಅರ್ಥ ಆಗಲಿಲ್ಲ. ಸುದರ್ಶನ್ ಆದೋ MS. ಸುದರ್ಶನ್ ಆದೋ MS. ಓಕೆ, ಅದನ್ನು ಹೇಳ್ಬೇಕಾ? ಓಕೆ, ಇವಾಗ ಅಕ್ಕ ಅವರೆಲ್ಲ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಈಚೆ ಏನಕ್ಕೆ ಮಾಡ್ತಿರೋದು? ಪ್ರಾಕ್ಟೀಸ್. ಅದೇ ಏನಕ್ಕೆ ಅಂತ. ಇಂಡಿಪೆಂಡೆನ್ಸ್ ಡೇಗಲ್ವಾ? ಇಂಡಿಪೆಂಡೆನ್ಸ್ ಡೇ ಯಾವಾಗ ಗೊತ್ತಿಲ್ಲ ಅಲ್ವಾ ನಿನಗೆ? August 15th ಇಂಡಿಪೆಂಡೆನ್ಸ್ ಡೇ. ಸೊ ನಮ್ಮ ಎಲ್ಲ ಆಡಿಯನ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಿ. ಹ್ಯಾಪಿ ವಿನ್ನರ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಓಕೆ, ಕೂತ್ಕೊಳ್ಳಿ. ಹಾಯ್, ವಾಟ್ಸ್ ಯುವರ್ ನೇಮ್? ಲೋಕೇಶ್. ವಾಟ್ ಕಮ್ಸ್ ಆಫ್ಟರ್ 14? 15. 15 ಕರೆಕ್ಟಾ? ಓಕೆ, 14 ಆದ್ಮೇಲೆ ಏನು ಬರುತ್ತೆ? 15 ಬರುತ್ತೆ. ಓಕೆ, ಇವಾಗ 15th ಇಂಡಿಪೆಂಡೆನ್ಸ್ ಡೇ ಇದೆ ಅಲ್ವಾ? ಅಕ್ಕ ಅವರೆಲ್ಲ ಈಚೆ ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಅಕ್ಕ ಅಣ್ಣ ಅವರೆಲ್ಲ. ಸೊ ನಮ್ಮ ಆಡಿಯನ್ಸ್ಗೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡಿಬಿಡು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಪ್ಲೀಸ್ ಸಬ್ಸ್ಕ್ರೈಬ್ ಟು CTV ನ್ಯೂಸ್. ಬಾಯ್ ಹೇಳ್ಬಿಡಿ ಎಲ್ಲರಿಗೂ. ಬಾಯ್. ಓಕೆ, ವಾಟ್ಸ್ ಯುವರ್ ನೇಮ್? ಹರಿಪ್ರಿಯಾ. ನಿಮಗೆ ಗಾಂಧಿ ತಾತ ಗೊತ್ತಾ? ಯಾರದು? ಇಂಡಿಪೆಂಡೆನ್ಸ್ಗೆ ಹೋರಾಡಿದ್ರ ಅವರು? ಹೆಂಗ್ ಗೊತ್ತು ನಿನಗೆ ಗಾಂಧಿ ತಾತ? ಯಾರು ಹೇಳ್ಕೊಟ್ಟಿದ್ದು ಗಾಂಧಿ ತಾತ ಬಗ್ಗೆ? ನಿಮ್ಮ ಮ್ಯಾಮ್ ಹೇಳ್ಕೊಟ್ರಾ? ಮಮ್ಮಿ ಹೇಳ್ಕೊಟ್ರಾ?
ಮಮ್ಮಿ ಹೇಳ್ಕೊಟ್ರಾ? ಏನಂತ ಹೇಳಿದ್ರು ಗಾಂಧಿ ತಾತ ಬಗ್ಗೆ? ಏನಂತ ಹೇಳ್ಕೊಟ್ರು? ಹೋಗ್ಲಿ, ಇಂಡಿಪೆಂಡೆನ್ಸ್ ಅಂದ್ರೆ ಗೊತ್ತಾ? ಏನು ಇಂಡಿಪೆಂಡೆನ್ಸ್ ಡೇ ಅದರಲ್ಲಿ ರಜಾ ಕೊಡ್ತಾರೆ ಅಂತ ಗೊತ್ತಾ? ಓಕೆ, ಇಂಡಿಪೆಂಡೆನ್ಸ್ ಡೇ ಅಂದಿದ ತಕ್ಷಣ ನಮಗೆ ಗಾಂಧಿ ತಾತನೂ ಜ್ಞಾಪಕ ಬರಬೇಕು. ಆಯ್ತಾ? ಎಲ್ಲರಿಗೂ ಹೇಳು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ವೀಕ್ಷಕರೇ ನಮಸ್ಕಾರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನುವ ಮಾತಿದೆ. ಈ ಮಾತಿನಂತೆ ಇವತ್ತು ನಾವು ನಮ್ಮ ಯುವಕರನ್ನ ಮಾತಾಡೋಕೆ ಬಂದಿದ್ದೀವಿ. ಇಲ್ಲಿ ಯುವತಿಯರು ನಿಂತ್ಕೊಂಡಿದ್ದಾರೆ. ಇವರಿಗೆ ಇಂಡಿಪೆಂಡೆನ್ಸ್ ಡೇಯ ಪ್ರಾಮಿನೆನ್ಸ್ ಎಷ್ಟು ಗೊತ್ತು, ಅಥವಾ ಇಂಡಿಯನ್ ಇಂಡಿಪೆಂಡೆನ್ಸ್ ಬಗ್ಗೆ ಏನು ಗೊತ್ತು, ಅಥವಾ ಇತಿಹಾಸದ ಬಗ್ಗೆ ಏನು ಗೊತ್ತು ಅಂತ ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. ಎಲ್ಲರಿಗೂ ಹಾಯ್. ಏನ್ ನಿಮ್ಮ ಹೆಸರು? ನೇಹಾ. ನೇಹಾ. ನಿಮ್ಮ ಹೆಸರು? ಸುಪ್ರಿಯಾ. ಸುಪ್ರಿಯಾ. ಅನನ್ಯ. ಓಕೆ, ಇವಾಗ ಯಾಕೆ ನಾವು ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡೋದು? ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅದಕ್ಕೋಸ್ಕರ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ನಾವು ಮಾಡ್ತೀವಿ, ಹೌದಲ್ವಾ? ಯಾವಾಗ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ಕಿದ್ದು? 1947. ಹೌದಾ? ಈಗ ನಿಮ್ಗೊಂದು ಟಾಸ್ಕ್ ಇದೆ. ಏನಂದ್ರೆ 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ನೀವು 5 ಜನ ಫ್ರೀಡಮ್ ಫೈಟರ್ಸ್ ಹೆಸರನ್ನ ಪಟ್ ಅಂತ ಹೇಳಬೇಕು. ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆಮೇಲೆ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್, ಆಮೇಲೆ ಭಗತ್ ಸಿಂಗ್. ಓಕೆ, ಇವಾಗ ನೀವು 10 ಸೆಕೆಂಡ್ಸ್ ಅಲ್ಲಿ 5 ಜನನ ಹೆಸರು ಹೇಳಿದ್ದೀರಾ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಅಂದಿದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ? ಅವರು ಹೋರಾಟ ಮಾಡಿದ್ದು, ಆಯ್ತಾ? ಅವಾಗ ಯುದ್ಧಗಳೆಲ್ಲ ಆಯ್ತು, ಕರೆಕ್ಟಾ? ಇವಾಗ ಗಾಂಧೀಜಿ ಅಂದ ತಕ್ಷಣ ಅವರು ಯಾವ ಮಾರ್ಗನ ಆಯ್ಕೆ ಮಾಡ್ಕೊಂಡಿದ್ರು? ಯಾವುದು? ಶಾಂತಿ ಅಂದ್ರೆ ಏನು? ಹಿಂಸೆ ಕೊಡದೇನೆ ಅಹಿಂಸಾ ಮಾರ್ಗನ ಆಯ್ಕೆ ಮಾಡ್ಕೊಂಡಿದ್ರು, ಕರೆಕ್ಟಾ? ಓಕೆ, ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡಿ. ಓಕೆ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನ್ ಓದ್ತಾ ಇರೋದು ನೀವೆಲ್ಲ? ಏನು ಅಂದ್ರೆ ನೀವೆಲ್ಲ ಲೈಫಲ್ಲಿ ನಿಮ್ ಪ್ರಮುಖ ಘಟ್ಟದಲ್ಲಿದ್ದೀರಾ, ಹೌದಾ? ಹಾಗೇನೆ ಇದೇ ತರ ಒಂದು ಪ್ರಮುಖವಾದ ದಿನ ಆಗಸ್ಟ್ 15. ಏನು ಆಗಸ್ಟ್ 15? ದಿನಾಚರಣೆ. ಯಾಕೆ ದಿನಾಚರಣೆ ಅದು? ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ಸಿಕ್ಕಿದ ದಿನಾಚರಣೆ. ಆಮೇಲೆ ಇವಾಗ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂದ ತಕ್ಷಣ ನಮ್ಗೆ ನಮ್ಮ ಹಿರಿಯರೆಲ್ಲ ಜ್ಞಾಪಕ ಬರ್ತಾರಾ? ಇವಾಗ ನಿಮ್ಗೆ 10 ಸೆಕೆಂಡ್ಸ್ ಇದೆ. 5 ಜನ ಫ್ರೀಡಮ್ ಫೈಟರ್ಸ್ ಹೆಸರು ಪಟ್ ಅಂತ ಹೇಳ್ಬೇಕು. ಲಾಲಾ ಲಜಪತ್ ರಾಯ್, ಭಗತ್ ಸಿಂಗ್. ಓಕೆ, ಇವಾಗ ನೀವು ಹೇಳಿದ್ರಿ ಏನು ಗಾಂಧಿ ತಾತ ಜ್ಞಾಪಕ ಬರ್ತಾರೆ ಅಂತೆಲ್ಲ ಹೇಳಿದ್ರಿ. ಗಾಂಧಿ ತಾತ ಒಂದು ಮಾರ್ಗನ ಆಯ್ಕೆ ಮಾಡ್ಕೊಂಡಿದ್ರು. ಯಾವ್ದದು? ಅಹಿಂಸಾ ಮಾರ್ಗ. ಏನು ಅಹಿಂಸಾ ಮಾರ್ಗ ಅಂದ್ರೆ? ಮಾಡಬಾರ್ದು ಅಂತ. ಓಕೆ, ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ. ಹೆಸರು? ಶ್ರೇಯಸ್. ಏನ್ ಓದ್ತಾ ಇದ್ದೀರಿ ಎಲ್ಲರೂ? 10th ಸ್ಟ್ಯಾಂಡರ್ಡ್. ಅಂದ್ರೆ ಇವಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ನಿಮ್ಗೆ ಗೊತ್ತಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಸೇಮ್ ಟು ಯು ಅಲ್ಲ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಆಡಿಯನ್ಸ್ ಎಲ್ಲರಿಗೂ ಹೇಳ್ಬಿಡಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಫ್ರಮ್ ಆ ಯೂತ್. ಓಕೆ, ಇವಾಗ ನಿಮಗೆ ಪ್ರಶ್ನೆ ಏನು ಅಂತಂದ್ರೆ, ನಮ್ಮ ಭಾರತದ ಮೊದಲ ಸಂಗ್ರಾಮ ಯಾವಾಗ ಆಗಿದ್ದು? ಸ್ವಾತಂತ್ರ್ಯ ಸಂಗ್ರಾಮ 1857 ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಆಗಿದ್ದು, ಹೌದಾ? ಯಾಕಾಗಿತ್ತು ಸರ್? ಬ್ರಿಟಿಷರೆಲ್ಲ ತೊಲಗಿದ್ರು. ಆ ಟೈಮಲ್ಲಿ ಈ ಹೋರಾಟಗಾರರು ಏನು ಮಾಡಿದ್ರು ಅಂದರೆ ಮಾಡಲಿಕ್ಕೆ 1857 ಅಲ್ಲಿ ಫಸ್ಟ್ ರಿವೋಲ್ಟ್ ಆಗಿದ್ದು. ಯಾಕೆ ಅಂತಂದ್ರೆ ದಟ್ಸ್ ವೆನ್ ದ ಫಸ್ಟ್ ಟೈಮ್ ನಾವೆಲ್ಲರೂ ಅಂದ್ರೆ ಭಾರತೀಯರೆಲ್ಲರೂ ಬ್ರಿಟಿಷರ ವಿರುದ್ಧ ನಿಲ್ಲಕ್ಕೆ ಶುರು ಮಾಡಿದ್ದು, ಹೌದಾ? 1857 ಅಲ್ಲಿ ನಾವು ಮೊದಲನೇ ಬಾರಿ ಅವರಿಂದ ವಾಪಸ್ ರಿವೋಲ್ಟ್ ಆಗಿದ್ದು ನಾವು, ಕರೆಕ್ಟ್? 1857 ಅಲ್ಲಿ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಮ್ಗೆಲ್ಲ ಯಾರು ಜ್ಞಾಪಕ ಬರ್ತಾರೆ? ಗಾಂಧೀಜಿ ಜ್ಞಾಪಕ ಬರ್ತಾರೆ. ಅವ್ರ ಜೊತೆ ಅಂಬೇಡ್ಕರ್ ಜ್ಞಾಪಕ ಬರ್ತಾರೆ. ಭಗತ್ ಸಿಂಗ್. ಅಹಿಂಸಾ ಮಾರ್ಗನ ಯಾರು ಆಯ್ಕೆ ಮಾಡ್ತಾರೆ? ಗಾಂಧೀಜಿ. ಯಾಕೆ? ಯಾರಿಗೂ ಹಿಂಸೆ ಕೊಡಬಾರ್ದು, ಹಿಂಸೆ ಕೊಡದೇನೆ ಸ್ವಾತಂತ್ರ್ಯನ ನಾವು ಪಡ್ಕೋಬೇಕು ಅಂತ. ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ. ನೀವು 9th ಸ್ಟ್ಯಾಂಡರ್ಡ್ ಓದ್ತಿರೋದಾ? ಇಷ್ಟೇ ಇದ್ದೀರಾ ಮತ್ತೆ? ಓಕೆ, ಅದೆಲ್ಲ ಮ್ಯಾಟ್ರ್ ಆಗಲ್ಲ, ಹೈಟ್ ಮ್ಯಾಟ್ರ್ ಆಗಲ್ಲ, ನಾಲೆಡ್ಜ್ ಮ್ಯಾಟ್ರ್ ಆಗುತ್ತೆ ಅಂತ. ಓಕೆ, ಇವಾಗ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಮಗೆ ಫಸ್ಟ್ ಜ್ಞಾಪಕ ಬರೋದು ಏನು? ಪಕ್ಕನಾ? ಸ್ವಾತಂತ್ರ್ಯ ಅನ್ನೋದೇನ ಜ್ಞಾಪಕ ಬರೋದು? ಸ್ವೀಟ್ಸ್ ಅಲ್ವಾ? ಇವಾಗ ಸ್ಕೂಲಲ್ಲಿ ನಮಗೆಲ್ಲ ಕೊಬ್ಬರಿ ಮಿಠಾಯಿ ಎಲ್ಲ ಕೊಡ್ತಾ ಇದ್ರು, ಅದೆಲ್ಲ ಜ್ಞಾಪಕ ಬರಲ್ಲ. ಅದು ಜ್ಞಾಪಕ ಬರಬೇಕು. ಅದ್ರ ಜೊತೆ ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ಟಂತ ಎಲ್ಲರೂ ಜ್ಞಾಪಕ ಬರಬೇಕು, ಹೌದಾ? ಇವಾಗ ನಾನು ನಿಮ್ಗೊಂದು ಫೋಟೋ ತೋರಿಸ್ತೀನಿ, ಅದು ಯಾರು ಅಂತ ಕಂಡಿಡಿಬೇಕು. ಓಕೆ, ಇದು ಯಾರಿದು? ಅಲ್ಲ ಅಲ್ಲ ಅಲ್ಲ, ಭಗತ್ ಸಿಂಗ್. ಇದು ಯಾರು ಅಂತ ಕಂಡಿಡಿರಿ. ಗೊತ್ತಿಲ್ವಾ? ಓಕೆ, ನಿಮ್ಗೊಂದು ಕ್ಲೂ ಕೊಡ್ತೀನಿ, ಇದು ಯಾರು ಅಂತ. ಓಕೆನಾ? ಇವಾಗ ಸ್ವತಂತ್ರ ಅನ್ನೋದಕ್ಕೆ ಹಿಂದಿಯಲ್ಲಿ ಏನು ಹೇಳ್ತಾರೆ?
ಆಜಾದಿ ಅಂತ ಹೇಳಲ್ವಾ? ಹೇಳ್ತಾರಲ್ವಾ? ಇವಾಗ ಒಂದು ಕ್ಲೂ ಕೊಟ್ಟಿನಿ, ಇದು ಯಾರೋ ಒಂದು ಕಂಡಿಡೀರಿ ನೋಡೋಣ. ಚಂದ್ರಶೇಖರ್ ಆಜಾದ್. ಓಕೆ, ಇವಾಗ ನಾವು ಯಾವ ತರ ಯೂತ್ ಇದೀವಲ್ವಾ, ಇವಾಗ ನಾನಾಗ್ಲಿ ನೀವಾಗ್ಲಿ ನೀವು ಕೂಡ ಯೂತೆ ಆಯ್ತಾ. ನಿಮ್ ತರಾನೇ ನಿಮ್ಮ ಏಜಲ್ಲಿ ಇರುವಾಗಲೇ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು. ನಾವು ಯಾವಾಗ್ಲೂ ಇವ್ರದೊಂದು ಮಾತಿತ್ತು, ಏನ್ ಗೊತ್ತಾ, ಕಿಚ್ಚಿರಬೇಕು, ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋರಾಡಬೇಕು ಅನ್ನೋ ಕಿಚ್ಚಿತ್ತು. ಅದಕ್ಕೋಸ್ಕರನೇ ಅವ್ರು ಯೂತ್ ಆಗಿದ್ರು ಎಲ್ಲದಕ್ಕೂ ಹೋರಾಟ ಮಾಡ್ತಾ ಇದ್ರು. ಹೌದಾ? ಎಲ್ಲರಿಗೂ ಆಲ್ ದ ಬೆಸ್ಟ್ ನಿಮ್ಮ ಸ್ಟಡೀಸ್ಗೆ. ಹಾಗೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ವಿಶ್ ಮಾಡ್ಬಿಡಿ. ಹಾಯ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು ಅಂಡ್ ಸೇಮ್ ಟು ಯು. ಸೇಮ್ ಟು ಯು ಅನ್ಬಾರ್ದು, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತಾನೆ ಅನ್ಬೇಕು. ವಿಶ್ ಮಾಡ್ಬಿಡಿ ನಮ್ಮೆಲ್ಲ ಆಡಿಯನ್ಸ್ಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಏನು ಇಂಪಾರ್ಟೆನ್ಸ್ ಏನು ಇಂಡಿಪೆಂಡೆನ್ಸ್ ಡೇದು? ಫ್ರೀಡಮ್ ಸಿಕ್ಕಿದ್ದೀನ? ಯಾವಾಗ ಫ್ರೀಡಮ್ ಸಿಕ್ಕಿದ್ದು ನಮಗೆ? 1947 ಆಗಸ್ಟ್ 15th. ಹೌದಲ್ವಾ? ಇವಾಗ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನಮಗೆ ಫ್ರೀಡಮ್ ಫೈಟರ್ಸ್ ಜ್ಞಾಪಕ ಯಾರು ಬರ್ತಾರೆ? ಒಂದು 5 ಜನ ಹೆಸರು ಹೇಳಿ ಪಟ್ಟ. ಗಾಂಧೀಜಿ, ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ. ಓಕೆ, ಇವರೆಲ್ಲ ಜ್ಞಾಪಕ ಬರ್ತಾರೆ. ಓಕೆ, ಅವ್ರ ತರನೇ ನಾವು ಹೋರಾಟದ ಮನೋಭಾವವನ್ನ ಯಾವಾಗಲೂ ಬೆಳೆಸ್ಕೋಬೇಕು. ಹೌದಾ? ಈಗ ಯಾರನ್ನ ದೇಶದ ಮೊದಲ ನಾಗರಿಕರು ಅಂತ ಕರೀತಾರೆ? ಹೂಸ್ ಕಾಲ್ಡ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ? ಪ್ರೆಸಿಡೆಂಟ್. ಹೂಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ದ್ರೌಪದಿ ಮುರ್ಮು. ಓಕೆ, ಎಲ್ಲ ತಿಳ್ಕೊಂಡಿದ್ದೀರಾ? ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ವಿಶ್ ಮಾಡ್ಬಿಡಿ ಎಲ್ಲ ಫೈನಲಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮಸ್ತೆ. ನಿಮ್ಮ ಹೆಸರು? ಕೆಂಚೇಗೌಡ. ಕೆಂಚೇಗೌಡ ಅವರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ತಮಗೂ ಹಾಗೆ ಶುಭಾಶಯ. ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳ್ಬಿಡಿ ಸ್ವಾತಂತ್ರ್ಯ ದಿನಾಚರಣೆ ಶುಭ. ಸ್ವಾತಂತ್ರ್ಯ ದಿನಾಚರಣೆಯ ಎಲ್ಲ ವೀಕ್ಷಕ ಬಾಂಧವರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಮ್ಮ ಆಟೋ ಯೂನಿಯನ್ ಪರವಾಗಿ ನಮಗೆ ಶುಭಾಶಯಗಳು. ಓಕೆ ಸರ್, ಇವಾಗ ಸ್ವಾತಂತ್ರ್ಯ ದಿನಾಚರಣೆ ಅಂದಿದ ತಕ್ಷಣ ಎಷ್ಟೋ ಯುದ್ಧಗಳು, ಇವಾಗ ಅದಕ್ಕೋಸ್ಕರ ತುಂಬಾನೇ ಕಷ್ಟಪಟ್ಟಿದ್ರು ನಮ್ಮ ಹಿರಿಯರು ಎಲ್ಲರೂ. ಇವಾಗ ಎಷ್ಟೊಂದು ಜನ ಇದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸ್. ಇವಾಗ ನಿಮ್ಗೆ 10 seconds ಕೊಡ್ತೀನಿ, ಒಂದು 5 ಜನ ಫ್ರೀಡಮ್ ಫೈಟರ್ಸ್ ಹೆಸರನ್ನ ಪಟ್ ಅಂತ ಹೇಳ್ಬೇಕು. ಆಜಾದ್ ಚಂದ್ರಶೇಖರ್, ಸರ್ದಾರ್ ವಲ್ಲಭಾಯ್ ಪಟೇಲ್, ನೆಹರು, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್. ಓಕೆ, ಬೇಕಂದ್ರೆ ಸರ್ ಈ ಕೊಟ್ಟಿರೋ ಟೈಮಲ್ಲಿ ಇನ್ನೂ ಒಂದಷ್ಟು ಹೆಸರು ಹೇಳ್ತಾರೆ ಸರ್. ಖುಷಿ ಆಯಿತು, ಯಾಕೆಂದರೆ ಇವಾಗಿನ ಅಟ್ ಪ್ರೆಸೆಂಟ್ ನಮ್ಮ ಜನ್ರೇಷನಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತೇ ಇರಲ್ಲ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅಂತ. ಅವರೆಲ್ಲರಿಗೂ ನೀವು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇವಾಗಿ ನಮ್ಮ ಯೂತ್ಗೆ ಗಾಂಧಿ ಅವರ ಫುಲ್ ಹೆಸರು ಏನು ಅಂತ ಹೇಳ್ಬಿಡಿ. ಮೋಹನ್ ಚಂದ ಕರ್ಮ ಗಾಂಧಿ. ಮೋಹನ್ ದಾಸ್ ಕರ್ಮಚಂದ ಗಾಂಧಿ. ಥ್ಯಾಂಕ್ ಯು ಸರ್. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್ ಅವರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ವೀಕ್ಷಕರೆಲ್ಲರಿಗೂ ಹೇಳ್ಬಿಡಿ. ಖಂಡಿತವಾಗಲೂ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ನಾವು ಸ್ವಾತಂತ್ರ್ಯ ಬಂದು 72 ವರ್ಷ ಆಯಿತು. 78ನೇ ವರ್ಷಕ್ಕೆ ಸ್ವಾಗತ. ನಾವು ಈ ದಿನ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನ ಮಾಡಿರತಕ್ಕಂಥ ಸುಮಾರು ಜನ ಇದ್ದಾರೆ, ಅಂಥವ್ರನ್ನೆಲ್ಲನೂ ನಾವು ನೆನೆಸ್ಕೊಳ್ಬೇಕು. ಸುಭಾಷ್ ಚಂದ್ರ ಬೋಸಿಂದ ಹಿಡಿದು ಭಗತ್ ಸಿಂಗಿಂದ ಹಿಡಿದು ಸುಖದೇವ್, ಸುಮಾರು ಜನ ಇದ್ದಾರೆ. ಇಂಥವ್ರನ್ನೆಲ್ಲ ನಾವು ತಿಳ್ಕೊಂಡು ಭಾಳ ಖುಷಿಯಿಂದ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಬೇಕು ಅಂತ. ಓಕೆ ಸರ್, ಇವಾಗ ಎಷ್ಟೊಂದು ಜನ ಹೋರಾಟ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಇವಾಗ ನಿಮಗೆ ಕರೆಕ್ಟಾಗಿ ಒಂದು 10 seconds ಟೈಮ್ ಕೊಡ್ತೀನಿ. ಒಂದು 7 ಜನ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಪಟ್ ಅಂತ ಹೇಳಬೇಕು. ಖಂಡಿತವಾಗ್ಲೂ ಸರ್. ಸುಭಾಷ್ ಚಂದ್ರ ಬೋಸ್, ವೀರ ಸಾವರ್ಕರ್, ಸುಖದೇವ್, ಭಗತ್ ಸಿಂಗ್, ರಾಜ್ಗುರು ಇದ್ದಾರೆ ಸರ್. ಗಾಂಧಿಯವರು, ನೆಹರು ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಓಕೆ ಸರ್, ಇವಾಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇವಾಗಿನ ಯುವ ಜನತೆಗೆ ಆ ಸ್ವಾತಂತ್ರ್ಯದ ಪ್ರಾಮುಖ್ಯತೆನೇ ಗೊತ್ತಿಲ್ಲ. ಯಾಕೆಂತಂದ್ರೆ ಇವಾಗ ಹುಟ್ಟಿದ ತಕ್ಷಣ ಇವಾಗ 20 ವರ್ಷದವರು, 30 ವರ್ಷದವರು, ಅಥವಾ 25 ವರ್ಷದವರು, 20 ವರ್ಷದವರು, ಇವ್ರಿಗೆಲ್ಲ ಸ್ವಾತಂತ್ರ್ಯ ಅಂದ್ರೆ ಏನು? ಯಾಕೆಂದ್ರೆ ಇವಾಗ ಅವ್ರಿಗೆ ಎಲ್ಲ ಅಂದ್ರೆ ಆರಾಮಾಗಿ ಓಡಾಡ್ಕೊಂಡು ಸ್ವಾತಂತ್ರ್ಯದ ಬಗ್ಗೆ ಅವ್ರ ಅರಿವಿಲ್ಲ. ಏನು ಅವಾಗ ಹೇಗಿತ್ತು, ಸ್ವಾತಂತ್ರ್ಯ ಬಂದಾದ್ಮೇಲೆ ಯಾವ ರೀತಿ ಚೇಂಜಸ್ ಆಯಿತು ಅಂತ ಅವ್ರಿಗೆ ಒಂದು ಮಾತನ್ನು ಹೇಳೋದಾದ್ರೆ ಯುವ ಜನತೆ. ಸರ್, ಖಂಡಿತವಾಗಲೂ ಇದು ಸರ್ಕಾರ ಮಾಡಬೇಕಾಗಿರೋ ಕೆಲಸ. ಸರ್ಕಾರದವರು ಈ ಸ್ವಾತಂತ್ರ್ಯಕ್ಕೋಸ್ಕರ ಯಾರ್ಯಾರು ಏನೇನು ಬಲಿದಾನ ಮಾಡಿದ್ದಾರೆ ಅದನ್ನೆಲ್ಲನೂ ಅವರು ಯುವ ಪೀಳಿಗೆಗೆ ಅದನ್ನು ತಿಳಿಸ್ಕೊಡ್ಬೇಕು ಸರ್. ಅದನ್ನು ಯಾವುದೋ ಒಂದು ವಿದ್ಯೆ ಇದರಿಂದ ಸ್ಕೂಲ್ಗಳಲ್ಲಿ ತಿಳಿಸಿ ಅವ್ರಿಗೆಲ್ಲನೂ ಮನದಟ್ಟು ಮಾಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ. ಈಗ ಕೆಲವು ಮಾತ್ರನೇ ತೋರಿಸಿ ಕೆಲವು ಮಾತ್ರ ಮುಚ್ಚಿಟ್ಟಿದ್ರೆ ಅದು ತಪ್ಪು. ಆ ಥರ ನಡ್ತಾ ಸಂಪೂರ್ಣ ಮಾಹಿತಿ ಮಕ್ಕಳಿಗೆ ಇವಾಗ ಕೊಡಬೇಕು ಸರ್.
ಅದು ಸ್ಕೂಲಿಂದನೇ ಆಗಬೇಕು ಅಂತ ಕೇಳ್ತೀನಿ. ಸ್ವಾತಂತ್ರ್ಯ ದಿನಾಚರಣೆ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರೋದು ತ್ಯಾಗ, ಬಲಿದಾನಗಳು. ಇವುಗಳನ್ನೆಲ್ಲ ಸ್ವಲ್ಪ ಹತ್ತಿರದಿಂದ ಅಲ್ಲದೆ ಇದ್ರು ಅವರ ತಂದೆ ತಾಯಂದರು ಇವರಿಗೆ ಹೇಳಿರುವಂತಹ ಮಾತುಗಳನ್ನು ನಮಗೆ ನಮ್ಮ ತಾತ ಅಜ್ಜಿಯಂದರು ಹೇಳ್ತಾ ಇದ್ರು. ಈಗ ನಮ್ಮ ಹಿರಿಯರೊಬ್ಬರಿದ್ದಾರೆ, ಇವರ ಪರವಾಗಿ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು, ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಅವರ ಬಾಯಲ್ಲೇ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮಗೆ ಸ್ವಾತಂತ್ರ್ಯ ಬಂದಿರೋ ಒಂದು ದಿನ. ಇದು ನಮ್ಮ ತಂದೆನೂ ಹೇಳಿದ್ದಾರೆ, ನಮ್ಮ ತಾತನೂ ಹೇಳಿದ್ದಾರೆ. ನಾವು ಅದನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ 15ನೇ ತಾರೀಕು, ಈ ತಿಂಗಳು ಆಗಸ್ಟ್ 8 15ನೇ ತಾರೀಕು ಸ್ವಾತಂತ್ರ್ಯ ದಿನ ಬರುತ್ತೆ. ಈ ಸ್ವಾತಂತ್ರ್ಯ ದಿವಸನ ನಾವು ಹೆಮ್ಮೆಯಾಗಿ ಆಚರಣೆ ಮಾಡಬೇಕು. ಪ್ರತಿಯೊಬ್ಬ ಹಿಂದೂನು, ಇದರಲ್ಲಿ ಮುಸ್ಲಿಮು, ಹಿಂದೂ, ಕ್ರೈಸ್ತ ಅವರು ಇವರು ಅಂತ ಏನಿಲ್ಲ, ಪ್ರತಿಯೊಬ್ಬರೂ ನಾವು ಆಚರಣೆ ಮಾಡಬೇಕು. ಇದ್ರ ತಕ್ಕಂತೆ ಪ್ರತಿ ಮನೆ ಮೇಲೂ ನಮ್ಮ ಸ್ವತಂತ್ರವಾಗಿರೋ ಬಾವುಟ, ಹಿಂದೂ ಬಾವುಟ ಆರಿಸ್ಬೇಕು ಸ್ವಾಮಿ. ಇದು ಬ್ರಿಟಿಷ್ನರ ತೊಲಗಿರೋ ದಿವಸ ಇದು. ಸ್ವತಂತ್ರ ನಮಗೆ ಬಂದಿರೋದು ಅವರೇ ಇದ್ದಿದ್ದರೆ ನಾವು ಇಷ್ಟು ಸ್ವತಂತ್ರವಾಗಿ ನಾವು ಜೀವನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇದ್ರ ಭಾಳ ಹೆಮ್ಮೆಯಿಂದ ನಾವು ಎಲ್ಲರೂ ಆಚರಣೆ ಮಾಡ್ಬೇಕು ಸರ್. ಸರ್, ಇವಾಗ ನೀವು ಹೇಳಿದ್ರಿ ಏನು, ನಾವು ತುಂಬಾ ಹೆಮ್ಮೆಯಿಂದ ಆಚರಣೆ ಮಾಡಬೇಕು ಅಂತ. ಇವಾಗಿನ ಎಷ್ಟೋ ಜನ ಮಕ್ಕಳಿಗೆ ಒಂದು 5 ಜನ ಯಾರಾದರೂ ಏನು ನಮ್ಮ ಇಂಡಿಪೆಂಡೆನ್ಸ್ಗೆ ಹೋರಾಡಿರೋರು ಹೆಸರುಗಳನ್ನ ಹೇಳ್ರಿ ಅಂತಂದ್ರೆ ಹೇಳೋಕ್ ಬರಲ್ಲ ಸ್ವಾತಂತ್ರ್ಯ ಹೋರಾಟಗಾರ. ಇವಾಗ ನಾನು ನಿಮ್ಗೆ ಒಂದು 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಯಾರಾದರೂ ಒಂದು 5 ಜನ ಹೆಸರನ್ನ ಪಟ್ಟಂತ ಹೇಳಬೇಕು. ಹೌದು ಸರ್. ವಲ್ಲಭಾಯ್ ಪಟೇಲ್ ಮಾಡಿದ್ದಾರೆ, ನೆಹರು ಮಾಡಿದ್ದಾರೆ, ಏನು ಸಭೆ ಇನ್ನು ಅನೇಕವಾಗಿ ಜನಗಳೆಲ್ಲ ನನಗೆ ವಯಸ್ಸು ಸ್ವಲ್ಪ ಕಡಿಮೆ, ನಂಬರ್ ಕಡಿಮೆ, ಎಲ್ಲರೂ ಹಿಂದೂ ಲಕ್ಷ್ಮೀಬಾಯಿ ಇಂಥವರೆಲ್ಲ ಇವರೆಲ್ಲನೂ ಸ್ವಾತಂತ್ರ್ಯವಾಗಿ ಈ ಸ್ವಾತಂತ್ರ್ಯವನ್ನು ನಾವು ಕನ್ನಡಿಗರು, ನಾವು ಹಿಂದೂಗಳು ಎಲ್ಲ ಉಳಿಸ್ಕೋಬೇಕು. ಮತ್ತು ಹಿಂದಕ್ಕೆ ಹೋಗ್ಬಾರ್ದು. ನಾವು ಮುಂದವಾಗಿ ನಾವು ಜೀವಂತ ಇರುವಾಗ ನಮ್ಮ ದೇಶಕ್ಕೋಸ್ಕರ ನಾವು ಓಡಾಡಬೇಕು. ಈ ಇಂಡಿಪೆಂಡೆಂಟ್ನ ನಾವು ಸಂಭ್ರಮೆಯಿಂದ ಆಚರಣೆ ಮಾಡಿ, ಸಂತೋಷದಿಂದ ಆಚರಣೆ ಮಾಡಿ, ಪ್ರತಿ ವರ್ಷನೂ ಇದೇ ಆಚರಣೆ ಮಾಡಿ. ನಮಸ್ಕಾರ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಮಂಜುನಾಥ್ ಅವರೇ, ನಿಮಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಅಷ್ಟೇ ಸರ್. ನಮ್ಮ ವೀಕ್ಷಕರಿಗೆಲ್ಲ ತಿಳಿಸ್ಬಿಡಿ. ಹೌದು. ಈ ಸ್ವಾತಂತ್ರ್ಯೋತ್ಸವದ ಎಲ್ಲರಿಗೂ, ಚಿಕ್ಕಬಳ್ಳಾಪುರ ಜನತೆಗೆ ಹಾಗೂ ನನ್ನ ಸಂಬಂಧಿಕರಿಗೆ ಹಾಗೂ ನನ್ನ ಸ್ನೇಹಿತರಿಗೆಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಓಕೆ, ನನ್ನ ಪರವಾಗಿ ಕೂಡ ಇವ್ರ ಸ್ನೇಹಿತರಿಗೆ, ಇವ್ರ ಸಂಬಂಧಿಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸರ್, ಇವಾಗಿನ ಯೂತ್ಗೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು ಅಥವಾ ಅದ್ರದ್ದು ವ್ಯಾಲ್ಯೂಸ್ ಅಷ್ಟೊಂದು ಗೊತ್ತಿಲ್ಲ. ಏನು ಇವಾಗ ನೀವೆಲ್ಲ ನೋಡಿದಿರಾ ಅವಾಗ ಎಷ್ಟು ಕಷ್ಟ ಪಡ್ತಾ ಇದ್ರು ನಿಮ್ಮ ತಂದೆ ತಾಯಿಯಂದ್ರು. ಅವಾಗ ಸ್ವಾತಂತ್ರ್ಯ ಹೋರಾಟ ಅದೆಲ್ಲ ಆಲ್ಮೋಸ್ಟ್ ನೋಡಿರ್ತಾರೆ, ವಿಟ್ನೆಸ್ ಮಾಡಿರ್ತಾರೆ. ಅವ್ರು ನಿಮ್ಗೆ ಹೇಳಿರ್ತಾರೆ ಈ ತರ ಇತ್ತು, ಆ ಸಿಚುವೇಶನ್ ಎಲ್ಲ ಈ ತರ ಇತ್ತು ಅಂತ. ಬಟ್ ಇವಾಗಿನ ಯೂತ್ ಗೊತ್ತಿರಲ್ಲ ಎಷ್ಟು ಇಂಪಾರ್ಟೆನ್ಸ್ ಅವಾಗ ಏನೇನಾಗಿತ್ತು ಅಂತ. ಸೊ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಆಗ ಬಹಳ ಕಷ್ಟಪಟ್ಟಿದ್ದಾರೆ ಎಲ್ಲರೂ. ಯಾರು ಸುಭಾಷ್ ಚಂದ್ರ ಬೋಸ್ ಆಗಲಿ, ವಿವೇಕಾನಂದ ಆಗಲಿ, ವಿಶ್ವೇಶ್ವರಯ್ಯನವರಾಗಲಿ, ಮಹಾತ್ಮ ಗಾಂಧಿ ಆಗಲಿ, ಎಲ್ಲರೂ ಭಾಳಷ್ಟು ಕಷ್ಟಪಟ್ಟು ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ನಮ್ಮ ಬ್ರಿಟಿಷರ ಆಡಳಿತದಲ್ಲಿ ಇತ್ತು. ಅದು ಭಾಳ ಜನ ರೋಸೋಗ್ಬಿಟ್ಟಿದ್ರು. ಯಾವಾಗ ನಮ್ಗೆ ಸ್ವಾತಂತ್ರ್ಯ ಬರುತ್ತಪ್ಪ, ನಾವು ಇಂಡಿಪೆಂಡೆಂಟ್ ಆಗಬೇಕು, ಆ ಥರ ಇತ್ತು. ಅದು ಬಂದಮೇಲಂತೂ ಭಾಳ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಮೇಲೆ ಅಂತೂ ಜನ ಆರಾಮಾಗಿ ನಿಟ್ಟುಸಿರು ಬಿಟ್ಟು ಸುಖವಾಗಿ ಸಂತೋಷವಾಗಿ ಇದು ಮಾಡ್ತಾ ಇದ್ದಾರೆ, ಜೀವನ ನಡೆಸ್ತಾ ಇದ್ದಾರೆ. ಇವಾಗ ಅದ್ರ ಪ್ರಾಮುಖ್ಯತೆ ಎಲ್ಲರೂ ತಿಳ್ಕೊಳ್ಳಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಸರ್, ಇವಾಗ ನಮ್ಮ ದೇಶ ಅಂತ ಬಂದರೆ ದೇಶದ ಮೊದಲ ನಾಗರಿಕ ಅಂತ ಯಾರನ್ನ ಕರೀತಾರೆ, ಅಥವಾ ಮೊದಲ ಪ್ರಜೆ ಅಂತ ಯಾರನ್ನ ಕರೀತಾರೆ? ರಾಷ್ಟ್ರಪತಿಗಳನ್ನ. ಇವಾಗಿನ ನಮ್ಮ ರಾಷ್ಟ್ರಪತಿ ಯಾರು ಸರ್? ದ್ರೌಪದಿ ಮುರ್ಮು. ಅವರು ಇವಾಗಿನ ನಮ್ಮ ರಾಷ್ಟ್ರಪತಿ. ಹೌದು. ಥ್ಯಾಂಕ್ ಯು ಸರ್. ಓಕೆ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅವರೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವಂದನೆಗಳು. ಎಲ್ಲ ಕಡೆ ಕಟ್ಟಿದ್ದೀರಾ, ತುಂಬಾ ಸೇಲ್ಸ್ ಆಗ್ತಾ ಇದೆ ಕೂಡ. ಆಗ್ತಾ ಇದೆ. ಖುಷಿ ಆಗುತ್ತಲ್ವಾ? ಆಮೇಲೆ ಇದರಲ್ಲಿ ಆಮೇಲೆ ಗಣರಾಜ್ಯೋತ್ಸವ ಬರ್ತದಲ್ವಾ, ಇಂಡಿಪೆಂಡೆಂಟ್ ಆಗುತ್ತೆ, ದೇಶಭಕ್ತಿ ಇದೆ ಕೆಲವು. ಆಮೇಲೆ ಶಾಲಾ ಮಕ್ಕಳಿಗೆ ಉಪಯೋಗ ಅಂತದ್ದು ಹ್ಯಾಂಡ್ ಗ್ಲೌಸು, ಆಮೇಲೆ ಬ್ಯಾಡ್ಜಸ್ಸು ಇದೆಲ್ಲ ಇರ್ತದೆ. ಆಮೇಲೆ ಹಿಂಗೆ ವೇಲ್ ಇರ್ತದಲ್ಲ, ಅದು ಇರ್ತದೆ. ಓಕೆ ಸರ್, ಇವಾಗ ಎಷ್ಟೊಂದು ಜನಕ್ಕೆ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಾಮುಖ್ಯತೆ ಏನು ಅನ್ನೋದೇ ಗೊತ್ತಿರಲ್ಲ. ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ಏನಪ್ಪ, ಅವ್ರ ಜೆಂಡಾ ತೊಗೊಂಡು ಏನಪ್ಪ ಅಂದರೆ ಎಲ್ಲೂ ಬಿಸಾಕ್ಬೇಡಪ್ಪ, ಕ್ಲೀನಾಗಿ ಇಟ್ಕೊ, ನಾಳೆ ಸ್ವಾತಂತ್ರ್ಯ 15ನೇ ತಾರೀಕು ಆದಮೇಲೆ ಕ್ಲೀನಾಗಿ ಇಟ್ಟು ಒಂದು ಬೀರಲ್ಲಿ ಮಾಡಪ್ಪ ಅಂತೀವಿ ನಾವು. ದಯವಿಟ್ಟು ನೀವು ಯಾರೇ ಬಾವುಟಗಳನ್ನ ಖರೀದಿ ಮಾಡಿದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಹಾಗೆ ತಗೊಂಡಿದ್ದ ಬಾವುಟನ ದಯವಿಟ್ಟು ಹಾರಿಸಿ ಎತ್ತಿ. ಮೊದಲೇ ಹೇಳ್ತೀವಿ, ಜೋಪಾನವಾಗಿ ಸಾಯಂಕಾಲ ಆದ ತಕ್ಷಣ ಜೋಪಾನವಾಗಿ ಇಡಪ್ಪ ಎಲ್ಲರಲ್ಲಿ ಮಕ್ಕಳು ಕೂಡ ಹೇಳ್ತೀವಿ ನಾವು. ಸರ್, ಇವಾಗ ನೀವು ತುಂಬಾ ವರ್ಷಗಳಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಓಕೆ, ಇವಾಗ ಬಾವುಟದಲ್ಲಿ
ಸೆಂಟ್ರಲ್ ಒಂದು ಚಕ್ರ ಇರುತ್ತೆ, ಹಾ. ಆ ಚಕ್ರ ಏನು ಹೇಳಿ? ಅಶೋಕ ಚಕ್ರ. ಅಶೋಕ ಚಕ್ರ ಅಂತ ಹಾ. ಹೇಳ್ತಾರೆ. ಓಕೆ, ಅದರಲ್ಲಿ ಎಷ್ಟು ಸ್ಪೋಕ್ಸ್? 24 ಇರುತ್ತೆ. ರೆಪ್ರೆಸೆಂಟ್ ಮಾಡುತ್ತೆ ಸರ್? ಅದು ಸತ್ಯ, ಹಿಂಸೆ, ಆಮೇಲೆ ನ್ಯಾಯ, ನೀತಿ, ಧರ್ಮ ಎಲ್ಲ ನಮ್ಮ ಸನಾತನ ಧರ್ಮದ್ದು ಅಶೋಕ ಚಕ್ರವರ್ತಿ ಆ ಟೈಮಲ್ಲಿ ಇದು ಮಾಡಿರೋದು. ಓಕೆ, ಇದು ಯಾರಿಗೂ ತಿಳಿಯದಂತ ಇನ್ಫಾರ್ಮೇಶನ್ ನಿಮಗೆ ಸರ್ ಕೊಟ್ಟಿದ್ದು. ಯಾಕೆ ಅಂತಂದ್ರೆ 24 ಚಕ್ರಗಳು ಅದು ಒಂದೊಂದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ ಸರ್, ಇವಾಗ ನಮ್ಮ ವೀಕ್ಷಕರೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ಬಿಡಿ. ಎಲ್ಲರಿಗೂ ಸ್ವತಂತ್ರ ನಮ್ಮ ಭಾರತೀಯ ಪ್ರಜೆಗಳಿಗೆ ಎಲ್ಲರಿಗೂ ಮತ್ತು ಚಿಕ್ಕಬಳ್ಳಾಪುರ ಸಾರ್ವಜನಿಕರು, ಕರ್ನಾಟಕದ ಜನತೆಗೂ ನಮ್ಮ ಶುಭಾಶಯಗಳು. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಎಲ್ರಿಗೂ, ನಮ್ಮ ದೇಶದ ಎಲ್ಲ ಜನತೆಗೂ ಸ್ವಾತಂತ್ರ್ಯ ಹಬ್ಬದ ದಿನಾಚರಣೆ ಶುಭಾಶಯಗಳು. ಓಕೆ, ಇವಾಗ ಏನು ಸ್ವಾತಂತ್ರ್ಯ ದಿನಾಚರಣೆ ಅಂದಿದ ತಕ್ಷಣ ನಮಗೆ ಹಿಂದೆ ನೋಡಿದ್ರೆ ಎಷ್ಟೋ ಜನ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ದಾರೆ. ಅವರ ತ್ಯಾಗ ಬಲಿದಾನಗಳು ಇವತ್ತು ನಾವು ಇಷ್ಟು ಸ್ವತಂತ್ರವಾಗಿ ನಾವು ಒಂದು ವ್ಯಾಪಾರ ಮಾಡೋಕ್ಕೆ ಅಥವಾ ನಾವು ಸ್ವಇಚ್ಛೆಯಿಂದ ಓಡಾಡೋದಕ್ಕೆ ಕಾರಣ ಆಗಿದೆ ಇವತ್ತು ಅಂತಲೇ ಹೇಳ್ಬೋದು. ಈಗ ಇವಾಗಿನ ಯೂತ್ ಇದ್ದಾರೆ, ಅವ್ರಿಗೆ ಸ್ವಾತಂತ್ರ್ಯದ ಅರಿವೇ ಇಲ್ಲ. ಕರೆಕ್ಟಾ? ಎಷ್ಟೊಂದು ಜನಕ್ಕೆ ಏನು ಇಂಡಿಪೆಂಡೆನ್ಸ್ ಡೇ ಅಷ್ಟೇ, ಅವತ್ತಿನ ಪೇಟ್ರಿಯಾಟಿಸಮ್ ಮಾತ್ರ ಅವತ್ತಿನ ತೋರಿಸ್ತಾರೆ, ನೆಕ್ಸ್ಟ್ ದಿವಸ ಮರೆತೋಗ್ತಾರೆ. ಇವತ್ತು ಫ್ಲ್ಯಾಗ್ ಹಾಯಿಸ್ಟ್ ಮಾಡ್ತಾರೆ, ನಾಳೆ ಎತ್ತಿ ಬೀರುವಲ್ಲಿ ಇಡ್ತಾರೆ. ಬಟ್ ಇವರಿಗೆ ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಅಥವಾ ಆವಾಗ ಹೆಂಗಿತ್ತು, ಸ್ವಾತಂತ್ರ್ಯಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದ್ರ ಬಗ್ಗೆ ಏನಾದರೂ ಹೇಳೋದಿದ್ರೆ ನಮ್ಮ ಯುವಕರಿಗೆ. ಈಗ ನಮ್ಮ ದೇಶಕ್ಕೆ 1947ರಲ್ಲಿ ಬ್ರಿಟಿಷ್, ಅದಕ್ಕೆ ಮೊದಲು 47ಕ್ಕಿಂತ ಮೊದಲು ಬ್ರಿಟಿಷರ ಆಡಳಿಕೆ ಇತ್ತು. ಆಗ ನಮ್ಮ ದೇಶ ಅವರ ದಬ್ಬಾಳಿಕೆಯಿಂದ ನಾವು ಅವ್ರು ಹೇಳ್ದಂಗೆ ಕೇಳಬೇಕಾಯಿತು. ಅವ್ರು ಗುಲಾಮರಾಗಿದ್ವಿ, ನಮ್ಮ ಸಂಪತ್ತೆಲ್ಲ ದೋಚ್ಕೊಂಡು ಹೋಗಿದ್ವಿ ಅಲ್ಲದೆ ನಾವು ಅವ್ರು ಗುಲಾಮರಾಗಿದ್ವಿ. ಅದಕ್ಕೆ ಭಾಳ ವರ್ಷಗಳು ಹೋರಾಟ, ಸುಮಾರು ಜನರು ಪ್ರಾಣತ್ಯಾಗ ಮಾಡಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರ ಬರಬೇಕಾಗಿದ್ದರೆ ಭಾಳಷ್ಟು ಜನ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ಅವ್ರು ಸಾವಿರಾರು ಜನ, ಲಕ್ಷಾಂತರ ಜನ ಸತ್ತೋಗಿ ಮರಣ ಹೊಂದಿ 1947 ಮಧ್ಯರಾತ್ರಿ ನಮ್ಗೆ 12 ಗಂಟೆಗೆ ಬ್ರಿಟಿಷರನ್ನು ಓಡಿಸಿ ಸ್ವತಂತ್ರ ತಂದುಕೊಟ್ರು. ಆ ದಿನದ್ದು ನಮ್ಮ ದೇಶದಲ್ಲಿ ಅವಿಸ್ಮರಣೀಯ ದಿನ ಅಂದರೆ ಹೇಳೋಕ್ಕಾಗಲ್ಲ. ಇಡೀ ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಮ್ಮ ದೇಶದಲ್ಲಿ ಎಲ್ಲ ಹಬ್ಬಗಳಿಗಿಂತ ದೊಡ್ಡ ಹಬ್ಬ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ. ಅದಕ್ಕೆ ನಾವು ಪ್ರತಿಯೊಬ್ಬರೂ ಅದಕ್ಕೆ ಭಾಗಿಯಾಗಿ ನಮ್ಮ ದೇಶಕ್ಕೆ ಗೌರವ ಕೊಡೋ ಮುಖಾಂತರ ನಾವೆಲ್ಲರೂ ಅದಕ್ಕೆ ಗೌರವ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಹೇಳ್ತೀನಿ. ನಮಸ್ಕಾರ. ನಮಸ್ತೆ. ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಶುಭಾಶಯಗಳು ಸರ್. ನಮ್ಮ ವೀಕ್ಷಕರಿಗೆ ಹಂಗೆ ತಿಳಿಸ್ಬಿಡಿ. ಎಲ್ಲ CTV ನ್ಯೂಸ್ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ. ಸರಿ, ಇವಾಗ ಏನು ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು, ಸ್ವಾತಂತ್ರ್ಯ ದಿನಾಚರಣೆಯನ್ನು. ಸ್ವಾತಂತ್ರ್ಯ ಅಂದರೆ ಅದರ ಪ್ರಾಮುಖ್ಯತೆನೇ ನಮ್ಮ ಯುವ ಜನತೆಗೆ ಗೊತ್ತಿಲ್ಲ. ಸೊ ಅಂಥವ್ರಿಗೆ ಫಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇವಾಗ ಪಠ್ಯಪುಸ್ತಕಗಳಲ್ಲಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾಹಿತಿನೇ ಇಲ್ಲ. ಇವಾಗ ಆ ಥರ ಆಗೋಗ್ಬಿಟ್ಟೈತೆ. ಇವಾಗ ಒಂದು ಕ್ಲಾಸು ಸ್ವತಂತ್ರದ ಬಗ್ಗೆನೇ ತಿಳಿಸೋವಂಥ ಒಂದು ವಾರದಲ್ಲಿ ಒಂದು ಸಬ್ಜೆಕ್ಟ್ನ ಅವರಿಟ್ಟು ಒಂದು ಪೀರಿಯಡ್ ಮಕ್ಕಳಿಗಾಗಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳಿಸೋದಕ್ಕೆ ಪ್ರಾಮುಖ್ಯತೆ ಬಗ್ಗೆ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಸಬ್ಜೆಕ್ಟ್ ಕೊಡಬೇಕು. ಆಮೇಲೆ ಮಕ್ಕಳಿಗೆ ತುಂಬಬೇಕು. ಈಗಿನ ಕಾಲದಲ್ಲಿ ಏನೋ ಇಂಡಿಪೆಂಡೆನ್ಸ್ ಅಂದರೆ ಬಂದು ಫ್ಲಾಗ್ಗಳು ಇಟ್ಕೊಂಡು ಕೊನೆಗೆ ಅದು ರೋಡುಗಳಲ್ಲಿ ರಸ್ತೆಗಳಲ್ಲಿ ಬಿಸಾಕೊಟ್ಟೋಗಿರ್ತಾರೆ. ಆ ಥರ ಆಗ್ಬಾರ್ದು. ಸ್ವತಂತ್ರ ಅಂದರೆ ಎಷ್ಟೋ ಪುಣ್ಯಾತ್ಮರು ಹೋರಾಟ ಮಾಡಿ ಸ್ವತಂತ್ರ ಗಳಿಸಿರ್ತಾರೆ. ಇವತ್ತು ಸ್ವತಂತ್ರವಾಗಿ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗಳು ಸ್ವತಂತ್ರವಾಗಿ ಹೋರಾಡಬೇಕು ಅಂದರೆ ಹಿಂದಿನವರೆಲ್ಲ ಹೋರಾಟ ಮಾಡಿ ತಂದುಕೊಟ್ಟಿರೋದಕ್ಕೆ ಇವಾಗ ಸ್ವತಂತ್ರವಾಗಿ ಜೀವನ ನಡೆಸ್ಕೊತಾ ಇದ್ದೀವಿ. ಆ ಥರ ಮಕ್ಕಳಿಗೆ ತಿಳುವಳಿಕೆ ನೀಡಬೇಕು ಸ್ವತಂತ್ರ ಹೋರಾಟದ ಬಗ್ಗೆ. ಇವಾಗ ಪಠ್ಯಪುಸ್ತಕಗಳಲ್ಲಿ ಯಾವ್ಯಾವುದು ಫಿಲಮ್ ಸ್ಟಾರ್ಗಳದೆಲ್ಲ ಆಗ್ತಾಯಿದ್ದಾರೆ. ಫಿಲಮ್ ಹೀರೋಗಳದ್ದು, ವ್ಯಾಪಾರಸ್ಥರದ್ದು ಅವಾಗ ಬಂದು ಸ್ವತಂತ್ರ ಹೋರಾಟ ಮಕ್ಕಳಿಗೆ ತುಂಬಿಸ್ಬೇಕು, ದೇಶಭಕ್ತಿಯಿಂದ ತುಂಬಿಸ್ಬೇಕು ಅಂತ ಕಾರ್ಯ ಆಗಬೇಕು.